ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಹಿತಾರ್ಥಂ ವಕ್ಷ್ಯಾಮಿ ಲೇಷತಃ. ದೇವರು ಅರ್ಜುನನಿಗೆ ಸಾಧನೆಗಳನ್ನ ಮುಖ್ಯವಾಗಿ ಪ್ರಧಾನವಾಗಿ 14ನೇ ಅಧ್ಯಾಯದಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಆ ಭಾಗದಲ್ಲಿ ನಾವು ನಿನ್ನೆ ಮಮ ಯೋನಿರ್ ಮಹದ್ಬ್ರಹ್ಮ ಸರ್ವಯೋನಿಷು ಕೌಂತೆಯ ಈ 2 ಶ್ಲೋಕಗಳನ್ನ ಅರ್ಥೈಸಿದ್ದೇವೆ. ಶ್ರೀಮದ್ ಆಚಾರ್ಯರ ಭಾಷ್ಯಾನುಸಾರವಾಗಿ ಜಗತ್ತಿನಲ್ಲಿ ಯಾವುದು ಜೀವಗಳು ದೇಹವನ್ನ ಉಂಟು ಮಾಡಿಕೊಂಡು ಬರ್ತಾ ಇದೆಯೋ ಅಂತ ದೇಹೋತ್ಪತ್ತಿಗೆ ಮಹಾಲಕ್ಷ್ಮೀ ದೇವಿ ಯೋನಿ ತಾಯಿ ಸ್ಥಾನದಲ್ಲಿ ನಿಂತಿದ್ರೆ, ನಾನು ಬೀಜಪ್ರದನಾಗಿ ತಂದೆಯಾಗಿ ನಿಂತಿದ್ದೇನೆ ಎಂಬುದಾಗಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಅಲ್ಲಿಂದ ಇನ್ನು ಮುಂದಕ್ಕೆ ಮಹಾಲಕ್ಷ್ಮೀ ದೇವಿಗೆ 3 ರೂಪಗಳು ಅಂತ ಹೇಳಿದ್ರು. ಶ್ರೀ ಭೂ ದುರ್ಗಾ ಎಂಬುದಾಗಿ ದೇವಿ ತ್ರಿರೂಪಗಳಿಂದ ಯುಕ್ತಳಾಗಿದ್ದಾಳೆ ಅಂತ ಹೇಳಿದ್ರು. ಅದನ್ನ ಆ ಪ್ರಕಾರವನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಚಾರ್ಯ ಹೇಳ್ತಾರೆ, ಬಂಧ ಪ್ರಕಾರಂ ದರ್ಶಯತಿ ಸಾಧನಾನುಷ್ಠಾನಾಯ ಸತ್ವಮಿತ್ಯಾದಿನ. ಬಂಧ ಪ್ರಕಾರಂ ದರ್ಶಯತಿ ಏನು? ನೀನು ಪ್ರತಿಜ್ಞೆ ಮಾಡಿದ್ದೇನನ್ನ ಅದನ್ನ 2 ಶ್ಲೋಕಗಳಲ್ಲಿ ಹೇಳಿದ್ದಾಯ್ತು. ಭಗವಂತ ಏನು ಪ್ರತಿಜ್ಞೆ ಮಾಡಿದ ಆ ಸಾಧನೆಯನ್ನ ಅದನ್ನ 2 ಮಮ ಯೋನಿರ್ ಮಹದ್ಬ್ರಹ್ಮ ಮತ್ತೆ ಸರ್ವಯೋನಿಷು ಈ 2 ಶ್ಲೋಕಗಳಲ್ಲಿ ಹೇಳಿದ್ದಾಯ್ತು. ಹೇಳಿದ್ದಾದ್ಮೇಲೆ ಈಗ ಇನ್ನು ಹೇಳಿ ಏನ್ ಪ್ರಯೋಜನ? ಹೇಳಿದ್ದನ್ನ ಮತ್ತೆ ಹೇಳ್ತಾ ಇರೋದಾ? ಬೇರೆ ಇಲ್ವಾ? ತತ್ಕಿಂ ಉತ್ತರೇಣ ಗ್ರಂಥೇನ ಅಧ್ಯಾಯ ಅಸಂಗತ ಮುಚ್ಚತೆ. ಅಧ್ಯಾಯಕ್ಕೆ ಅಸಂಗತವಾದ ನಾನ್ ರಿಲೇಟೆಡ್ ಸಂಬಂಧ ಪಡದ ವಿಷಯಗಳನ್ನ ಕೃಷ್ಣ ಏನ್ ಹೇಳ್ತಾ ಇದ್ದಾನ ಅಂದ್ರೆ, ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ, ಬಂಧ ಪ್ರಕಾರಂ ದರ್ಶಯತಿ. ಈಗ ಸಾಧನೆಯನ್ನ ಮಾಡೋದು ಯಾರು? ಸಾಧನೆಯನ್ನ ಮಾಡೋದು ಯಾರು ಅಂದ್ರೆ, ಸಾಧನೆಯನ್ನ ಮಾಡತಕ್ಕಂಥ ವ್ಯಕ್ತಿ ನಾನು ಸಂಸಾರದಲ್ಲಿ ಬದ್ಧನಾಗಿದ್ದೇನೆ, ನನಗೆ ಸಂಸಾರ ಬಂಧನ ಆಗಿದೆ. ಎಷ್ಟೋ ಜನಕ್ಕ ಆ ವಿಷಯನೇ ಗೊತ್ತಿಲ್ಲ. ಸುಮ್ಮನೆ ತಿರುಗಾಡ್ತಾ ಇರ್ತಾರೆ, ಊರೆಲ್ಲ ತಿರುಗ್ತಾರೆ, ಏನ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಹಾಗೆಲ್ಲ ಇರುತ್ತೆ ವ್ಯವಸ್ಥೆಗಳು ಸಂಸಾರದಲ್ಲಿ. ಭಗವಂತನ ಬಂಧಕ ಶಕ್ತಿ ಅದು. ಸಾಧನೆಯನ್ನ ಮಾಡತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ, ಓಹೋ ನನಗೆ ಸಂಸಾರ ಬಂಧನವಾಗಿದೆ. ಕೆಲವೊಂದ್ಸಲ ಡೆತ್ ಬೆಡ್ ಅಲ್ಲಿದ್ದಾಗ ನನಗೆ ಸಂಸಾರ ಬಂಧನವಾಗಿದೆ ಎನ್ನುವಂತ ಜ್ಞಾನ ಬರುತ್ತೆ. ಕೆಲವೊಂದ್ಸಲ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳು ಕೈ ಜಾರಿ ಕೈ ಮೀರಿ ಕೈ ತಪ್ಪಿ ಹೋದಾಗ ನನಗೆ ಬಂಧನವಾಗಿದೆ ಎನ್ನುವ ಜ್ಞಾನ ಬರುತ್ತೆ. ಕೆಲವೊಂದ್ಸಲ ಎಲ್ಲ ಹೋದ ಮೇಲೆ ನನಗೆ ಬಂಧನವಾಗಿದೆ ಎನ್ನುವ ಜ್ಞಾನ ಬರುತ್ತೆ. ಶಾಸ್ತ್ರ ಆದೇಶ ಮಾಡುತ್ತೆ, ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ ಅನುಕೂಲವಿರುವಂತಹ ವಯಸ್ಸಿನಲ್ಲಿಗೆ ಓಹೋ ನಾನು ಬದ್ಧ, ನನಗೆ ಸಂಸಾರ ಬಂಧನವಾಗಿದೆ ಎನ್ನುವಂತಹ ಜ್ಞಾನ ಬಂದುಬಿಟ್ರೆ ಆದಷ್ಟು ಅದನ್ನ ಮೋಚನೆ ಮಾಡಿಕೊಳ್ಳಿಕ್ಕೆ ಉಪಾಯವನ್ನ ತಿಳಿದು ಸಾಧನಾನುಷ್ಠಾನವನ್ನ ಮಾಡ್ಲಿಕ್ಕೆ ಬರ್ತದೆ. ಆದ್ದರಿಂದ ಯೋಹಿ ಬದ್ಧ ಅಸ್ಮೀತಿ ಜಾನಾತಿ. ಯಾವ ವ್ಯಕ್ತಿ, ಯಾವ ಸಾಧಕ, ಯಾವ ಯೋಗ್ಯ ಜೀವಿ ನಾನು ಬದ್ಧನಾಗಿದ್ದೇನೆ, ನನಗೆ ಸಂಸಾರ ಬಂಧನವೇರ್ಪಟ್ಟಿದೆ ಎಂಬುದಾಗಿ ತಿಳ್ಕೊಳ್ತಾನೋ ಅವನೇ ಸಯೇವ ತನ್ನಿವೃತ್ತಿ ಸಾಧನಂ ವಿಜಿಜ್ಞಾಸ್ಯ. ಅವನೇ ಈ ಬಂಧ ನಿವೃತ್ತಿಯನ್ನ ಮಾಡಿಕೊಳ್ಳುವ ಸಾಧನೆಯನ್ನ ವಿಚಾರ ಮಾಡಿ, ವಿಜಿಜ್ಞಾಸ್ಯ ಅನ್ನೋದಕ್ಕೆ ಮಂತ್ರಾಲಯ ಪ್ರಭುಗಳು ಬರೀಬೇಕಾದ್ರೆ ವಿಚಾರ್ಯ ಅಂತ ಬರೀತಾರೆ. ವಿಜಿಜ್ಞಾಸ್ಯ ಅಂದ್ರೆ ವಿಚಾರ್ಯ, ವಿಚಾರ ಮಾಡಿ. ಜ್ಞಾತ್ವ, ಓಹೋ ಭಗವದ್ ಜ್ಞಾನವೇ ಈ ಬಂಧ ಮೋಚನೆಗೆ ಕಾರಣ. ಬಂಧಕನೂ ಭಗವಂತನೇ, ಮೋಚಕನೂ ಭಗವಂತನೇ. ಆದ್ದರಿಂದ ಮೋಚಕನಾಗಿರತಕ್ಕಂಥ ಭಗವಂತನ ಯಥಾರ್ಥ ಜ್ಞಾನವೇ ನನ್ನ ಸಂಸಾರ ಬಂಧನ ಮೋಚನೆಗೆ ಕಾರಣ ಎಂಬುದಾಗಿ ತಿಳಿದು ಯೋಗ್ಯ ಗುರುಗಳ ಮೂಲಕ ಅನುಸಂಧಾನ ಮಾಡಿ ಅದನ್ನ ಸಾಧನೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾನೆ. ಆದ್ದರಿಂದ ಬಂಧೋಚ್ಛೇದ ಸಾಧನಾನುಷ್ಠಾನಾಯ, ಬಂಧ ನಾಶವಾಗಬೇಕು ಅಲ್ವಾ? ಸಂಸಾರ ಬಂಧನ ಹೋಗ್ಬೇಕು. ಅದಕ್ಕೆ ಹೋಗ್ಬೇಕು ಅಂತಂದ್ರೆ ಸಾಧನಾನುಷ್ಠಾನ ಮಾಡ್ಬೇಕು. ಆ ಸಾಧನಾನುಷ್ಠಾನ ಮಾಡ್ಬೇಕು ಅಂತಂದ್ರೆ
ಮೊದಲು ನನಗೆ ಬಂಧನವಾಗಿದೆ ಎನ್ನುವಂಥ ಜ್ಞಾನ ಬರಬೇಕು. ನಾನು ಸಂಸಾರ ಬದ್ಧ ಎನ್ನುವಂಥ ಜ್ಞಾನ ಬರಬೇಕು. ಸಂಸಾರ ಬದ್ಧ ಅನ್ನುವ ಜ್ಞಾನ ಬಂದಾಗ ಓಹೋ ಇಂಥ ಜನನ ಮರಣ ರೂಪವಾಗಿರತಕ್ಕಂಥ ಯಾವ ಸಂಸಾರದಿಂದ ಹೊರ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಜಿಜ್ಞಾಸೆ ಉಂಟಾಗ್ಬೇಕು, ಅವನಲ್ಲಿ ಜಿಜ್ಞಾಸ ಉಂಟಾಗ್ಬೇಕು. ಬಂಧ ನಿವೃತ್ತಿಗಾಗಿ ನಾನು ಸಾಧನೆ ಮಾಡಬೇಕು ಅಂತಂದ್ರೆ ನನಗೆ ಬಂಧನವಾಗಿದೆ ಅಂತ ಗೊತ್ತಾಗಬೇಕು. ಯಾವ ರೀತಿಯಾದ ಬಂಧನವಾಗಿದೆ ನನಗೆ? ಯಾರು ನಮ್ಮನ್ನ ಚೈನಲ್ಲಿ ಕಟ್ಟ ಹಾಕಿಲ್ಲ, ಹಗ್ಗದಲ್ಲಿ ಕಟ್ಟ ಹಾಕಿಲ್ಲ, ಅಲ್ಲಿ ಇಲ್ಲಿ ಹೋಗಬಾರದು ಅಂತ ಜೈಲಲ್ಲಿ ಕೂಡ ಹಾಕಿದ ಹಾಗೆ ಕೂಡ ಹಾಕಿಲ್ಲ. ಇಡೀ ಜಗತ್ ಸಂಚಾರ ಮಾಡ್ತೇವೆ, ನಿದ್ದೆ ಮಾಡ್ತೇವೆ, ಬೇಕಾದಾಗ ಊಟ ಮಾಡ್ತೇವೆ, ಬೇಕಾದಂತ ಮಾಡ್ತೇವೆ. ದೇವ್ರ ಪೂಜೆ ಮಾಡ್ಬೇಕು ನಾಳೆ ಬೆಳಗ್ಗೆ ಅಂತ ಮಲಗಿದವ್ರಿಗೆ ನಾಳೆ ಬೆಳಗ್ಗೆ ದೇವ್ರ ಪೂಜೆ ಮಾಡ್ಬೇಕು ಅನ್ನೋ ಬುದ್ಧಿನೇ ಬರಲ್ಲ, ಪೂಜೆನೆ ಮಾಡಲ್ಲ. ಆದ್ದರಿಂದ ನಮ್ಮನ್ನ ಯಾರ್ರೀ ಬಂಧನ ಮಾಡಿದವರು? ನಾನೇ ಇಂಡಿಪೆಂಡೆಂಟ್ ಅಲ್ವಾ? ಅಂದ್ರೆ ಹುಚ್ಚುಚ್ಚಾಗಿ ಆಡ್ಬೇಡ ಕಣಯ್ಯ, ಸ್ವಲ್ಪ ಒಂದ್ 5 ನಿಮಿಷ ಕೂತ್ಕೊಂಡು ನಿಧಾನವಾಗಿ ಆಲೋಚನೆ ಮಾಡು ಅಂತ ಹೇಳುತ್ತೆ ಶಾಸ್ತ್ರ. ತಲೆಹರಟೆ ಆಡ್ಬೇಡ, ನಿಧಾನವಾಗಿ ಒಂದ್ ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡು. ನೀನು ನಿನ್ನ ಸ್ಥಾನ ಯಾವುದು ಅಂತ ತೋರ್ಪಡಿಸುತ್ತೆ. ನಮಗೆ ಜಿಜ್ಞಾಸ ಉಂಟಾದ್ರೆ ಅಲ್ವಾ, ನನಗೆ ಬಂಧನವಾಗಿದೆ ಅಂತ ಅನ್ನೋದು ಗೊತ್ತಾದ್ರೆ ಯಾವ ರೀತಿಯಾದ ಬಂಧನವಾಗಿದೆ ನನಗೆ, ನನ್ನನ್ನು ಬಂಧಿಸಿರುವುದು ಯಾವುದು, ಯತ್ ಪ್ರಕಾರಕ ಬಂಧ ನನಗೆ ಏರ್ಪಟ್ಟಿದೆ ಅಂದ್ರೆ ಯಾವ ರೀತಿಯಾದ ಬಂಧ ನನ್ನನ್ನ ಬಂಧಿಸಿದೆ ಅನ್ನೋದನ್ನ ಒಬ್ಬ ಜಿಜ್ಞಾಸು ಕೂತು ಆಲೋಚನೆ ಮಾಡಿದಾಗ ಗೊತ್ತಾಗತ್ತೆ. ಆದ್ದರಿಂದ ಬಂಧನವಾಗಿದೆ ಅಂದ್ರೆ ಬಂಧಕವಾದದ್ದು ಯಾವುದು ಅನ್ನೋ ಪ್ರಶ್ನೆ ಜಿಜ್ಞಾಸ ಬರುತ್ತೆ ಅವನಿಗೆ. ಬಂಧಕ ಜ್ಞಾನದ ಅವಶ್ಯಕತೆ ನಮಗಿದೆ. ಬಂಧಕ ಜ್ಞಾನ ಯಾವುದು? ನನ್ನನ್ನ ಬಂಧಿಸಿರುವುದು ಯಾವುದು, ನನ್ನನ್ನ ಯಾವುದು ಬಂಧನ ಮಾಡಿದೆ, ನನ್ನನ್ನು ಕಟ್ಟಾಕಿರುವಂಥದ್ದು ಯಾವುದು ಸಂಸಾರದಲ್ಲಿ ಅಂತ ಜಿಜ್ಞಾಸೆ ಮಾಡಿದಾಗ ಗುಣತ್ರಯ ಕೃತ ಬಂಧ ಪ್ರಕಾರ ಮಾದೋ ತಾವದ್ ದರ್ಶಯತೀತಿ ನಾಸಂಗತಿ. ಆದ್ದರಿಂದ ಈ ಮುಂದೆ ಕೃಷ್ಣ ಹೇಳುವಂಥದ್ದೆಲ್ಲವನ್ನು ಕೂಡ ಬಂಧಕ ಜ್ಞಾನವನ್ನು ಹೇಳ್ತಾನೆ. ಗುಣತ್ರಯ ಸಂಬಂಧವಾದ ಬಂಧ ನಮ್ಮನ್ನ ಕಟ್ಟಿ ಹಾಕಿದೆ. ಸತ್ವ ರಜಸ್ಸು ತಮಸ್ಸು ಜಡವಾದ ಗುಣಗಳೆಲ್ಲ ತದ್ಗುಣಾಭಿಮಾನಿನಿಯಾಗಿರ್ತಕ್ಕ ಮಹಾಲಕ್ಷ್ಮೀ ದೇವಿ ಶ್ರೀ ಭೂದುರ್ಗಾ. ಆರಂಭದಲ್ಲಿ ಹೇಳಿಬಿಡ್ತೇನೆ ಅದನ್ನ. ಸತ್ವ ರಜಸ್ಸು ತಮಸ್ಸು. ಸತ್ವಗುಣ ದೇವತೆಗಳಿಗೆ ಬಂಧನ, ದೇವತೆಗಳಿಗೆ ಬಂಧಕ. ರಜೋಗುಣ ಮನುಷ್ಯರಿಗೆ ಬಂಧಕ. ತಮೋಗುಣ ತಾಮಸಿಗಳಿಗೆ ಬಂಧಕ. ಆದ್ದರಿಂದ ಇಲ್ಲಿ ಸಾಧನಾನುಷ್ಠಾನಕ್ಕಾಗಿ ಜಿಜ್ಞಾಸ ಉಂಟಾಗಬೇಕು. ನಮಗೆ ಯಾವುದು ಬಂಧಕ, ಯಾವುದು ನಮ್ಮನ್ನ ಬಂಧಿಸಿದೆ ಅನ್ನೋದು ಗೊತ್ತಾದ್ರೆ ಬಂಧಕ ಜ್ಞಾನ ಬಂದಾಗ ಸಾಧನೆಯನ್ನ ಮಾಡ್ತಾನೆ, ಬಂಧವನ್ನ ಕಳ್ಕೊಳ್ತಾನೆ, ವಿಷ್ಣು ಪ್ರಾಪ್ತಿ ರೂಪವಾಗಿರ್ತಕ್ಕ ಮೋಕ್ಷವನ್ನು ಪಡೀತಾನೆ ಎನ್ನುವ ದೃಷ್ಟಿಯಲ್ಲಿ ಭಗವಂತ ಇಲ್ಲಿ ಸತ್ವಂ ರಜಸ್ತಮೈತಿ ಎನ್ನುವಂತಹ ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ಅಸಂಗತವಾದ ಯಾವ ವಿಷಯವನ್ನು ಭಗವಂತ ಹೇಳ್ತಾ ಇಲ್ಲ, ಎಲ್ಲ ಸಂಗತವಾದದ್ದೇ, ಯುಕ್ತಿಯುಕ್ತವಾದದ್ದೇ. ಏನದು ಬಂಧಕ ಜ್ಞಾನಗಳು? ಸತ್ವಂ ರಜಸ್ತಮೈತಿ ಗುಣಾ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಮಹಾಬಾಹೋ ಅರ್ಜುನ, ಪ್ರಕೃತಿ ಸಂಭವಾ ಪ್ರಕೃತಿಯಿಂದ ಹುಟ್ಟುವ ಪ್ರಕೃತಿಯ ವಿಕಾರವಾದ ಯಾವುದು? ಜಡ ಪ್ರಕೃತಿಯ ವಿಕಾರವಾದ ಸತ್ವರಜಸ್ತಮೋ ಗುಣಗಳು ಪ್ರಕೃತಿ ಸಂಭವಾಹ. ಮತ್ತೆ ನೋಡ್ರಿ, 2 ಬಾರಿ ಇಟ್ಕೋಬೇಕು ಪ್ರಕೃತಿ ಸಂಭವಾಹ ಅನ್ನೋದನ್ನ. ಒಂದು ಪ್ರಕೃತಿ ಸಂಭವಾಹ ಅನ್ನೋದನ್ನ ಜಡ ಪ್ರಕೃತಿಯಿಂದ ಹುಟ್ಟುವಂಥದ್ದು. ಜಡ ಪ್ರಕೃತಿಯ ವಿಕಾರ ಯಾವುದು? ಸತ್ವ ರಜಸ್ಸು ತಮಸ್ಸು. ಅದು ಮತ್ತೆ ಪ್ರಕೃತಿ ಸಂಭವಾಹ. ಪ್ರಕೃತಿ ಅಂತಂದ್ರೆ ಮಹಾಲಕ್ಷ್ಮಿ ಅಂತ ಗೊತ್ತಿದೆ. ಚಿತ್ ಪ್ರಕೃತಿಯಾಗಿರತಕ್ಕ ಮಹಾಲಕ್ಷ್ಮೀ ದೇವಿ ಸೃಷ್ಟಿಕಾಲದಲ್ಲಿ ಅದನ್ನ ವಿಭಾಗ ಮಾಡ್ತಾಳೆ. ಸತ್ವ ರಜಸ್ಸು ತಮಸ್ಸು. ಸತ್ವಗುಣಕ್ಕೆ ಶ್ರೀ, ರಜೋಗುಣಕ್ಕೆ ಭೂ, ತಮೋಗುಣಕ್ಕೆ ದುರ್ಗಾ. ಸತ್ವ, ಸತ್ವ ಅಂದ್ರೇನು? ಸದ್ಗುಣಗಳು, ಒಳ್ಳೆ ಗುಣಗಳು. ರಜಸ್ಸು, ರಜ ಅಂತಂದ್ರೆ ಸೃಷ್ಟಿ ಮೊದಲಾದವುಗಳನ್ನು ಮಾಡುವಂಥದ್ದು. ತಮಸ್ಸು ಜೀವರಿಗೆ ದುಃಖವನ್ನ ಕೊಡುವಂಥದ್ದು. ಈ 3 ನಿಮಿತ್ತಗಳು. ಸತ್ವಗುಣದ ವ್ಯಾಪಾರ,
ರಜೋಗುಣದ ವ್ಯಾಪಾರ, ತಮೋ ಗುಣದ ವ್ಯಾಪಾರ. ಸದ್ಗುಣಗಳು ಸೃಷ್ಟ್ಯಾದಿಗಳನ್ನು ಮಾಡೋದು, ಅಯೋಗ್ಯರಿಗೆ ದುಃಖವನ್ನು ಕೊಡುವಂಥದ್ದು. ಈ ಮೂರು ನಿಮಿತ್ತಗಳಿಂದ ಸತ್ವರಜಸ್ತಮೋ ಗುಣಗಳಿಗೆ ಅಭಿಮಾನಿನಿಯಾದವಳು ಶ್ರೀಭೂ ದುರ್ಗಾ ತ್ರಿರೂಪಿಣಿಯಾದ ಮಹಾಲಕ್ಷ್ಮೀ ದೇವಿ. ಅವಳು ದೇಹೇ ಶರೀರದಲ್ಲಿರುವಂತಹ ಅವ್ಯಯಂ ನಾಶರಹಿತನಾಗಿರತಕ್ಕಂತ, ಅಂದ್ರೆ ಜೀವನಿಗೆ ಅವ್ಯಯ ಅಂತ ಕರೀತಾರೆ. ಯಾಕೆ? ಜೀವ ಸ್ವರೂಪಕ್ಕೆ ನಾಶ ಯಾವತ್ತೂ ಇಲ್ಲ, ದೇಹ ನಾಶ ಇದೆ. ಆದ್ದರಿಂದ ಜೀವ ಸ್ವರೂಪಕ್ಕೆ ಯಾವ ಕಾಲಕ್ಕೂ ನಾಶ ಇಲ್ಲ. ಆದ್ದರಿಂದ ಸ್ವರೂಪತಃ ನಾಶವಿಲ್ಲದೆ ಇರತಕ್ಕಂತಹ ದೇಹಿನಂ ಜೀವ ಸಮುದಾಯವನ್ನ ನಿಬದ್ಧನಂತಿ ಬಂಧಿಸ್ತಾಳೆ. ಸತ್ವ ರಜಸ್ತಮೋ ಗುಣಗಳಿಗೆ ಅಭಿಮಾನಿನಿಯಾಗಿರತಕ್ಕ ಮಹಾಲಕ್ಷ್ಮೀ ದೇವಿ ಆ ಮೂರು ಗುಣಗಳ ಮೂಲಕ ಸ್ವರೂಪತಃ ನಾಶರಹಿತನಾಗಿರತಕ್ಕಂತಹ ದೇಹದಲ್ಲಿರತಕ್ಕಂತಹ ಜೀವನನ್ನ ಬಂಧನ ಮಾಡ್ತಾ ಇದ್ದಾಳೆ. ಆದ್ದರಿಂದ ಬಂಧಕ ಜ್ಞಾನ ಯಾವುದು ಅಂತ ಇದೆ. ಮಹಾಲಕ್ಷ್ಮೀ ದೇವಿ ತನ್ನ ಶ್ರೀಭೂ ದುರ್ಗಾ ರೂಪಗಳಿಂದ ಮೂರು ಗುಣಗಳಿಗೆ ಅಭಿಮಾನಿನಿಯಾಗಿ ಜೀವನನ್ನ ಬಂಧಿಸ್ತಾಳೆ. ಏನದು ಬಂಧಿಸ್ತಾಳೆ ಅಂತಂದ್ರು? ಅದು ಆಕೆಯ ಬಂಧನದ ಪ್ರಕಾರ ನಾನು ಹೇಳಿದೆ ನಿಮಗೆ. ತತ್ವಾಭಿಮಾನಿನಿಯಾಗಿ ದೇವತೆಗಳಿಗೆ ಬಂಧಕಳು, ರಜೋಭಿಮಾನಿನಿಯಾಗಿ ಮನುಷ್ಯರಿಗೆ ಬಂಧಕಳು, ತಮೋಭಿಮಾನಿನಿಯಾಗಿ ದೈತ್ಯರಿಗೆ, ತಾಮಸ ಜೀವರಿಗೆ ಬಂಧಕಳು ಅನ್ನೋದನ್ನ ನಾನು ಹೇಳಿದೆ ಅವಾಗಲೇ. ಶ್ರೀಭೂ ದುರ್ಗಾದೇವಿಯ ಬಂಧ ಪ್ರಕಾರ ಹೇಗೆ, ಅವಳು ಮಾಡತಕ್ಕಂತ ಬಂಧನ ಹೇಗೆ, ಇಲ್ಲಿ ಗುಣಗಳ ಬಗ್ಗೆ ಮಾತಾಡ್ತಾನೆ ಕೃಷ್ಣ. ಮಮ ಯೋನಿರ್ ಮಹದ್ಬ್ರಹ್ಮ ಅಂತ ಹೇಳುವಾಗ ದೇವಿಯನ್ನ ಮೂರು ಗುಣಗಳಿಂದ ಯುಕ್ತಳಾಗಿದ್ದಾಳೆ, ಮೂರು ಗುಣಗಳಿಗೆ ಅಭಿಮಾನಿನಿಯಾಗಿದ್ದಾಳೆ ಅಂತ ಹೇಳಿರೋದ್ರಿಂದ ಶ್ರೀಭೂ ದುರ್ಗಾ ಅಂತ ಇಟ್ಕೊಂಡ್ರೆ ಏನ್ ತಪ್ಪಿಲ್ಲ, ಇಟ್ಕೊಳ್ಳೇಬೇಕಾಗಿ ಹೇಳ್ತಾನೆ ಕೃಷ್ಣ. ಬಂಧನ ಆಗೋದು ಹೇಗೆ? ಶ್ರೀಭೂ ದುರ್ಗಾ ರೂಪಿಣಿಯಾಗಿ ತ್ರಿಗುಣಾಭಿಮಾನಿನಿಯಾಗಿ ಜೀವರನ್ನ ಬಂಧಿಸ್ತಾಳೆ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟ. ಹೇಗೆ ಬಂಧಿಸ್ತಾಳೆ? ಸತ್ವಗುಣಗಳಿಂದ ಆಕೆಯ ಬಂಧನ ಹೇಗೆ? ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಅವಳ ಬಂಧನ ಹೇಗೆ? ಸತ್ವ ಬಂಧನ ಹೇಗೆ ಅಂದ್ರೆ ಅನಘ ಪಾಪ ದೂರನಾಗಿರ್ತಕ್ಕ ಅರ್ಜುನ ತತ್ರ ಆ ಮೂರು ಗುಣಗಳಲ್ಲಿ, ಆ ಮೂರು ಗುಣಗಳು ಅಂದ್ರೆ ಸತ್ವರಜಸ್ತಮೋ ಗುಣಗಳಲ್ಲಿ ಅಥವಾ ಆ ಗುಣಗಳಿಗೆ ಅಭಿಮಾನಿನಿಯಾಗಿರತಕ್ಕ ಶ್ರೀಭೂ ದುರ್ಗಾದೇವಿಯಲ್ಲಿ ಸತ್ವಂ ಸತ್ವಗುಣ. ಸತ್ವಗುಣ ಅಂತಂದ್ರೆ ಗುಣ ಜಡವಾದ್ದರಿಂದ ಗುಣಾಭಿಮಾನಿ ಅಂತ ಇಟ್ಕೋಬೇಕು ನಾವು. ಸತ್ವಗುಣ, ಸತ್ವಗುಣಾಭಿಮಾನಿಯಾಗಿರತಕ್ಕ ಶ್ರೀದೇವಿ. ನಿರ್ಮಲತ್ವಾತ್ ನಿರ್ದೋಷಳಾದ್ದರಿಂದ, ನಿರ್ಮಲಳು, ಯಾವ ದೋಷ ಇಲ್ಲ, ಸತ್ವಗುಣಕ್ಕೂ ದೋಷ ಇಲ್ಲ. ನಿರ್ಮಳಲಾದ್ದಳಿಂದ ಅನಾಮಯಂ, ಆಮಯ ಅಂದ್ರ ರೋಗ, ಅನಾಮಯಂ ಅವಳೇನ್ ಮಾಡ್ತಾಳೆ? ರೋಗ ಬಾಧೆ ಮೊದಲಾದ ಯಾವುದೇ ರೀತಿಯಾದ ಉಪದ್ರವಗಳು ನಮಗೆ ಬರದಂತೆ ಮಾಡಿ, ಪ್ರಕಾಶಕಂ ತತ್ವಜ್ಞಾನವನ್ನು ಕೊಟ್ಟು, ಸುಖ ಸಂಗೇನ ಜ್ಞಾನ ಸಂಗೇನ ಚ, ಸುಖವನ್ನ ಕೊಟ್ಟು ಜ್ಞಾನ ಸಂಗೇನ ತತ್ವಜ್ಞಾನವನ್ನು ಕೊಟ್ಟು ಬಧ್ನಾತಿ ಬಂಧನ ಮಾಡ್ತಾಳೆ, ದೇವತೆಗಳನ್ನ ಬಂಧಿಸ್ತಾಳೆ. ನೋಡಿ ಅರ್ಜುನ, ಶ್ರೀದೇವಿಯ ಬಂಧಕ ಶಕ್ತಿ ಹೇಗೆ ಅಂತಂದ್ರೆ ಆಕೆ ನಿರ್ದೋಷಳು, ನಿರ್ದುಷ್ಟಳು, ದೋಷ ಲೇಷವು ಮಹಾಲಕ್ಷ್ಮೀ ದೇವಿಯಲ್ಲಿಲ್ಲ. ಎಲ್ಲಿ? ಸತ್ವಗುಣದಲ್ಲಿ ಇಲ್ಲ, ಸತ್ವಗುಣಾಭಿಮಾನಿನಿಯಾಗಿರ್ತಕ್ಕ ಶ್ರೀದೇವಿಯಲ್ಲೂ ಇಲ್ಲ. ಆದ್ದರಿಂದ ಅವಳು ಏನ್ ಮಾಡ್ತಾಳೆ? ಸತ್ವಗುಣದ ಬಂಧಕ ಶಕ್ತಿ ಹೇಗಿದೆ ಅಂದ್ರೆ ರೋಗ, ಉಪದ್ರವ, ಭಯ ಯಾವುದೂ ಇಲ್ಲ. ಒಳ್ಳೆ ತತ್ವಜ್ಞಾನ, ಒಳ್ಳೆ ಸುಖ, ಒಳ್ಳೆಯ ಶಾಸ್ತ್ರಜ್ಞಾನ ಅದೆಲ್ಲವನ್ನ ಕೊಟ್ಟು ದೇವತೆಗಳನ್ನ ಬಂಧನ ಮಾಡಿಬಿಡ್ತಾಳೆ. ಆ ಶಾಸ್ತ್ರಜ್ಞಾನ ಕೊಟ್ಟು ಬಂಧನ ಮಾಡೋದು ಅಂದ್ರೆ ಅರ್ಥ ಏನು? ಶಾಸ್ತ್ರಜ್ಞಾನ ಕೊಡೋದು ಬಂಧನ ಹೇಗೆ? ಮೋಚನ ಅಲ್ವಾ? ಅಂತಂದ್ರೆ ತತ್ವಜ್ಞಾನ ಕೊಡೋದು ಅಂದ್ರೆ ತ್ರಿಗುಣಗಳನ್ನ ಮೀರಿ ಹೋಗ್ಬೇಕು ಅನ್ನೋ ತಾತ್ಪರ್ಯ. ಅಲ್ಲಿ ಹೊರಗೆ ಹೊರಟೋಯ್ತು ಅಂತಂದ್ರೆ ಅಂದ್ರೆ ತ್ರಿಗುಣಗಳನ್ನ ಮೀರಿ, ತ್ರಿಗುಣ ಸಂಬಂಧ ಅಂದ್ರೆ ಪ್ರಕೃತಿ ಸಂಬಂಧ ಅಂತ ಅರ್ಥ.
ನಿಧಾನವಾಗಿ ಕೇಳ್ರಿ. ತ್ರಿಗುಣಗಳ ಸಂಬಂಧ ಅಂತನ್ನೋದೇನು? ಪ್ರಕೃತಿ ಸಂಬಂಧ. ಪ್ರಕೃತಿ ಸಂಬಂಧ ಅಂದ್ರೆ ಪ್ರಾಕೃತಿಕರು ಅಂತ. ಅಪ್ರಾಕೃತವಾದದ್ದು ತ್ರಿಗುಣಗಳನ್ನ ಮೀರಿ ಮೇಲೆ ಹೋದ್ ಕೇವಲ ಸ್ವರೂಪತಃ ಇರುವಂತದ್ದೇ. ಅನ್ಯಥಾ ರೂಪಗಳನ್ನ ಬಿಟ್ಟು ಕೇವಲ ಸ್ವಸ್ವರೂಪಾವಸ್ಥಾನವನ್ನೇ ಮೋಕ್ಷ ಅಂತ ಕರೆಯೋದು ಅಲ್ವಾ? ಮುಕ್ತಿಯಲ್ಲಿ ಪ್ರಕೃತಿ ಸಂಬಂಧವೇ ಇಲ್ಲ, ಅಪ್ರಾಕೃತವಾದದ್ದು. ಆದ್ದರಿಂದ ಇದು ಬಂಧವೇ. ಅಪ್ರಾಕೃತವಾಗಿರತಕ್ಕಂತಹ ವ್ಯವಸ್ಥೆಗೆ, ಅಪ್ರಾಕೃತವಾಗಿರತಕ್ಕಂತಹ ಚಿಂತನೆಗೆ ನಮ್ಮನ್ನ ತಯಾರು ಮಾಡಿಕೊಳ್ಬೇಕು. ತಯಾರು ಮಾಡಿಕೊಳ್ಳದೇ ಇದ್ದಾಗ ಯಾವುದೇ ಬರಲಿ ಅದೆಲ್ಲವೂ ಬಂಧವೇ. ಇದು ಸತ್ವಗುಣ ಬಂಧನ. ಯಾರನ್ಗೆ? ದೇವತೆಗಳಿಗೆ. ಇನ್ನು ಕೃಷ್ಣ ಹೇಳ್ತಾನೆ, ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ರಜೋ ರಾಗಾತ್ಮಕಂ ವಿದ್ಧಿ. ಕೌಂತೇಯ, ಕುಂತಿಯ ಮಗನಾಗಿರ್ತಕ್ಕ ಅರ್ಜುನನೇ, ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ತೃಷ್ಣಾ ಸಂಗ ಸಮುದ್ಭವಂ. ತೃಷ್ಣಾ ಸಂಗ. ತೃಷ್ಣ ಅಂತಂದ್ರೆ ತೃಷ್ಣ, ವಿಷಯ ತೃಷ್ಣ, ಆಸೆ. ಆಸೆ, ಅಯ್ಯೋ ನನಗಿದು ಬೇಕು, ಅಯ್ಯೋ ನನಗದು ಬೇಕು ಎನ್ನುವ ಆಸೆ. ಸಂಗ, ಆ ವಸ್ತುವಿನ ಮೇಲೆ ಸಂಗ. ಸಂಗ ಅಂದ್ರೆ ಆಸಕ್ತಿ. ನನಗದು ಬೇಕು, ಇದು ಬೇಕು, ಇದಿದ್ರೆ ಚೆನ್ನಾಗಿರ್ತಿತ್ತು, ಅದು ಬಂದಿದ್ರೆ ಚೆನ್ನಾಗಿರ್ತಿತ್ತು ಎಂಬುದಾಗಿ ವಿಷಯಗಳ ಮೇಲಿನ ಆಸಕ್ತಿ. ಇವುಗಳನ್ನ ಹುಟ್ಟಿಸುವುದು ಯಾವುದು? ರಜೋಗುಣ. ವಿಷಯಗಳ ಮೇಲಿನ ಆಸೆ. ತೃಷ್ಣಾ ಸಂಗ ತೃಷ್ಣಾ ಸಂಗಯೋಹೋ ಸಮುದ್ಭವಂ ತಯೋಃ ಕಾರಣಂ ಸ್ಪಷ್ಟ ಬರೀತಾರೆ. ತೃಷ್ಣಾ ಮತ್ತು ಸಂಗ, ಆಸೆ, ಆಸಕ್ತಿ, ಅದೆರಡನ್ನೂ ಕೂಡ ಹುಟ್ಟಿಸುವುದು, ಅದೆರಡಕ್ಕೂ ಕಾರಣವಾದದ್ದು ರಜೋಗುಣ. ತೃಷ್ಣಾ ಸಂಘಗಳಿಂದ ಸಮುದ್ಭವ ಹುಟ್ಟಿ ಬಂದದ್ದು ಅಪವ್ಯಾಖ್ಯಾನ ಆಗುತ್ತೆ. ತೃಷ್ಣಾ ಸಂಘಗಳಿಂದ ಹುಟ್ಟುವುದು ಅಲ್ಲ, ತೃಷ್ಣಾ ಮತ್ತು ಆಸಕ್ತಿಯನ್ನ ಹುಟ್ಟಿಸುವುದು. ತೃಷ್ಣಾ ಅಂದ್ರೆ ಆಸೆ, ಸಂಘ ಅಂದ್ರೆ ಆಸಕ್ತಿ. ಅದು ಬೇಕು, ಅದು ಬೇಕೇ ಬೇಕು ಅಂತ ಮನಸ್ಸಿನಲ್ಲಿ ಹಚ್ಕೊಂಡ್ ಕೂತ್ಕೊಂಡ್ಬಿಡೋದು, ಆಸಕ್ತರಾಗಿ ಕೂತ್ಕೊಂಡ್ಬಿಡೋದು. ಆಸೆ ಮತ್ತು ಆಸಕ್ತಿ ಅದೆರಡನ್ನೂ ಉಂಟು ಮಾಡುವಂಥದ್ದು ರಜೋಗುಣ. ಅಥವಾ ರಜೋಗುಣಕ್ಕೆ ಅಭಿಮಾನಿನಿಯಾಗಿರತಕ್ಕ ಭೂದೇವಿ ಅವಳು ಏನ್ ಮಾಡ್ತಾಳೆ? ರಾಗಾತ್ಮಕಂ. ರಾಗಾತ್ಮಕಂ, ಬಣ್ಣ ಬಣ್ಣದ, ನೋಡ್ತಾ ಇದ್ದ ಹಾಗೆ ಆಸೆ ಮತ್ತು ಆಸಕ್ತಿಯನ್ನ ಹುಟ್ಟಿಸ್ತಕ್ಕಂತಹ ಪದಾರ್ಥಗಳನ್ನ ಸೃಷ್ಟಿ ಮಾಡಿ ವಿಶೇಷವಾಗಿ ಅವುಗಳಿಗೆ ಬಣ್ಣ ಬಣ್ಣದ ರೂಪಗಳನ್ನ ಕೊಡತಕ್ಕಂಥವಳು ಎಂಬುದಾಗಿ ನೀನ್ ತಿಳ್ಕೋ. ಅವಳೇನ್ ಮಾಡ್ತಾಳೆ? ತತ್ ಆ ರಜೋಗುಣಾಭಿಮಾನಿನಿಯಾಗಿರ್ತಕ್ಕ ಭೂದೇವಿ ಕರ್ಮಯೋಗೇನ, ಕರ್ಮ ಸಂಗೇನ ದೇಹಿನಂ ನಿಬಧ್ನಾತಿ. ಕರ್ಮ ಸಂಗೇನ, ಅವರವರಿಗೆ ಯೋಗ್ಯವಾಗಿರತಕ್ಕಂಥ ಕರ್ಮಗಳ ಬಂಧನದಿಂದ ದೇಹಿನಂ ಮನುಷ್ಯ ಜೀವನನ್ನ ಬಂಧಿಸಿ ಬಿಡ್ತಾಳೆ. ಬಂಧಿಸ್ತದೆ. ಯಾವುದು? ರಜೋಗುಣ ಬಂಧಿಸ್ತದೆ. ಜಡವಾದ್ದರಿಂದ ಸಾಧ್ಯ ಇಲ್ಲ, ಬಂಧಿಸ್ತಾಳೆ. ರಜೋಗುಣಾಭಿಮಾನಿನಿಯಾಗಿರ್ತಕ್ಕ ಯಾವ ನಮ್ಮ ಭೂದೇವಿ. ಕೃಷ್ಣ ಆಸೆ ಮತ್ತು ಆಸಕ್ತಿಗೆ ಕಾರಣಳಾಗಿ ಆ ರೀತಿಯ ಪದಾರ್ಥಗಳನ್ನ ಹುಟ್ಟಿಸಿ, ಅವುಗಳನ್ನ ಪ್ರಕಾಶಗೊಳಿಸಿ, ಅವುಗಳ ಮೇಲೆ ಜೀವರಿಗೆ ಆಸೆ ಮತ್ತು ಆಸಕ್ತಿಯನ್ನ ಹುಟ್ಟಿಸಿ, ಅದನ್ನ ಪಡಿಲಿಕ್ಕೋಸ್ಕರ ಅವರವರಿಗೆ ಯೋಗ್ಯವಾಗಿರತಕ್ಕಂತ ಕರ್ಮಗಳನ್ನ ಮಾಡಿಸಿ, ಆ ಮೂಲಕ ಅವರನ್ನ ಭೂದೇವಿ ರಜೋಗುಣಾತ್ಮಕಳಾದ ರಜೋಗುಣಾಭಿಮಾನಿನಿಯಾಗಿರತಕ್ಕ ಯಾವ ನಮ್ಮ ಭೂದೇವಿ ಬಂಧನ ಮಾಡಿಬಿಡ್ತಾಳೆ. ಏನ್ ಮಾಡ್ತಾಳೆ? ಬಂಧನ ಮಾಡಿಬಿಡ್ತಾಳೆ. ಇದು ಭೂದೇವಿಯ ಬಂಧಕ ಶಕ್ತಿ ರಜೋಗುಣದ್ದು. ಇನ್ನು ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ.
ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ತು ಅಜ್ಞಾನಜಂ ವಿದ್ಧಿ. ಅಜ್ಞಾನಂ ಜಾಯತೆ ಯತಃ ತದಜ್ಞಾನಜಂ. ಅಜ್ಞಾನವು ಯಾವುದರಿಂದ ನಮಗೆ ಬರ್ತದೋ, ತಮೋಗುಣದ ಕಾರ್ಯ ಏನು? ತಮೋಗುಣದ ಕಾರ್ಯ ಏನು? ತಾಮಸಾನಾಂ ತಮಃ ಪ್ರಾಪ್ತಿ ಮಿಥ್ಯಾಜ್ಞಾನ ಪ್ರವರ್ತಿಕ ತಮೋಭಿಮಾನಿನಿ ಪಾಯಾತ್ ದುರ್ಗಾ ಸ್ವರ್ಗಾಪವರ್ಗದ ಅಂತ ಭಾವಿ ಸಮೀರರ ಅಧಿರಾಜ ಗುರುಸಾರಭೌಮರ ಮಾತಿದು ದುರ್ಗಾ ಸ್ತೋತ್ರದಲ್ಲಿ. ಮಿಥ್ಯಾಜ್ಞಾನವನ್ನ ಕೊಡತಕ್ಕಂಥವಳು, ಅಜ್ಞಾನವನ್ನ ಕೊಡತಕ್ಕಂಥವಳು. ಯಾವುದರಿಂದ ನಮಗೆ ಅಜ್ಞಾನ ಬರ್ತದೋ, ಯಾವುದರಿಂದ ನಮಗೆ ಅಜ್ಞಾನ ಉಂಟಾಗ್ತದೋ ಅಂತ ಅಜ್ಞಾನಕ್ಕೆ ಕಾರಣಳಾದವಳು ತಮೋಭಿಮಾನಿನಿಯಾಗಿರತಕ್ಕ ದುರ್ಗಾದೇವಿ. ಅಲ್ಲಿ 17ನೇ ಶ್ಲೋಕದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪ್ರಮಾದ ಮೋಹೋ ತಮಸಃ ಭವತಃ ಅಜ್ಞಾನಮೇವ ಚ ಎಂಬುದಾಗಿ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ವಾಕ್ಯಶೇಷ ಉಂಟಲ್ಲಿ. ಪ್ರಮಾದ ಮೋಹ ನೆಕ್ಸ್ಟ್ ಬರುತ್ತೆ, ಅದೇ ಬರುತ್ತೆ. ಪ್ರಮಾದ ಮೋಹವು ತಮಸಃ. ಪ್ರಮಾದ, ಮೋಹ, ಅಜ್ಞಾನ ಇದೆಲ್ಲವೂ ಕೂಡ ತಮಸ್ಸಿನಿಂದ ಬರತಕ್ಕಂಥದ್ದು. ಆದ್ದರಿಂದ ತಮಸ್ತ್ವಜ್ಞಾನಜಂ ವಿದ್ಧಿ. ಅಜ್ಞಾನವನ್ನ, ವಿಪರೀತ ಜ್ಞಾನವನ್ನ, ಮಿಥ್ಯಾಜ್ಞಾನವನ್ನ ಹುಟ್ಟಿಸ್ತಕ್ಕಂಥದ್ದು ತಮೋಗುಣ. ಆ ತಮೋಗುಣಕ್ಕೆ ಅಭಿಮಾನಿನಿಯಾಗಿರ್ತಕ್ಕಂಥವಳು ದುರ್ಗಾದೇವಿ. ಅವಳೇನ್ ಮಾಡ್ತಾಳೆ? ಸರ್ವದೇಹಿನ ಎಲ್ಲ ಜೀವರಿಗೆ, ಅಂದ್ರೆ ಅಯೋಗ್ಯರಾಗಿರ್ತಕ್ಕ ಜೀವರಿಗೆ ಮೋಹನಂ ಮಿಥ್ಯಾಜ್ಞಾನವನ್ನ ಹುಟ್ಟಿಸಿ ಆ ವ್ಯಾಪಾರವನ್ನ ಮಾಡ್ತಾಳೆ ಅಂತ ತಿಳ್ಕೋ. ತಮಸ್ಸಿನ ವ್ಯಾಪಾರ ಏನು? ತಮೋಗುಣದ್ದು ಅಜ್ಞಾನವನ್ನ ಹುಟ್ಟಿಸ್ತಕ್ಕಂಥ ವ್ಯಾಪಾರ. ಅದೇನಾಗತ್ತೆ? ಆ ತಮೋಗುಣ ಅಥವಾ ತಮೋಗುಣಾಭಿಮಾನಿನಿಯಾಗಿರ್ತಕ್ಕ ದುರ್ಗಾದೇವಿ ಏನ್ ಮಾಡ್ತಾಳೆ? ಪ್ರಮಾದ ಆಲಸ್ಯ ನಿದ್ರಾಭಿಹಿ. ಪ್ರಮಾದ, ಅದು ಪ್ರಮಾದ. ತಪ್ಪು ಮಾಡ್ತೇವೋ, ಪ್ರಮಾದವಶಾತ್ ಆಯ್ತು. ಪ್ರಮಾದ ಅಂದ್ರೆ ತಪ್ಪು, ಮಿಸ್ಟೇಕ್. ತಪ್ಪು ಮತ್ತೆ 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 ನಮ್ಮಿಂದ ತಪ್ಪನ್ನ ಮಾಡಿಸುವುದು, ಅದೆಲ್ಲ ತಮೋಗುಣದ ಕಾರ್ಯ. ಆಲಸ್ಯ, ಉದಾಸೀನ. ಮಾಡ್ಬೇಕು, ಇವತ್ತಿ ಕೆಲಸ ಮಾಡ್ಬೇಕು, ಅಯ್ಯ ಹೋಗ್ ಯಾರು ಮಾಡ್ತಾರೆ, ಇದು ಬಿಟ್ಟು ಮಾಡ್ಲಿಕ್ಕೆ ಬೇರೆ ಕೆಲಸನೇ ಗತಿ ಇಲ್ಲ ಅವನಿಗೆ. ಹಾಗಿದ್ರು ಕೂಡ ಯಾರು ಮಾಡ್ತಾರೆ ಹೋಗು, ಯಾರು ಮಾಡ್ತಾರೆ ಹೋಗು ಅಂತ ಹೇಳಿ ಅವನು ಏನ್ ಮಾಡ್ತಾನೆ? ಮುಂದೂಡ್ತಾ ಇರ್ತಾನೆ. ಉದಾಸೀನ, ಆಲಸ್ಯ, ನಿದ್ರಾಭಿ. ನಿದ್ದೆ 24 ಗಂಟೆ ನಿದ್ದೆಯಲ್ಲಿ ಕಾಲ ಕಳೆಯೋದು. ಇವುಗಳಿಂದ ಪ್ರಮಾದ, ಆಲಸ್ಯ ಮತ್ತು ನಿದ್ರೆ, ಈ ಮೂರರಿಂದ ತಮೋಭಿಮಾನಿನಿಯಾಗಿರ್ತಕ್ಕ ಯಾವ ದುರ್ಗಾದೇವಿ ಜನಗಳನ್ನ, ಅಂದ್ರೆ ಆಸುರಿ ಜನಗಳನ್ನ ಬಂಧನ ಮಾಡ್ತಾಳೆ. ಗೊತ್ತಾಯ್ತು ನಮಗೆ. ಸತ್ವಗುಣ ಜ್ಞಾನ ಸಂಘದಿಂದ ಬಂಧಕ, ಸುಖ ಸಂಘ ಜ್ಞಾನ ಸಂಘದಿಂದ ಸತ್ವಗುಣ ಬಂಧಕವಾದರೆ, ವಿಷಯಗಳ ಮೇಲಿನ ಆಸಕ್ತಿಯನ್ನ ಹುಟ್ಟಿಸುವುದರ, ಆಸೆಯನ್ನ ಹುಟ್ಟಿಸುವುದರ ಮೂಲಕ ರಜೋಗುಣ ಬಂಧಕ, ಪ್ರಮಾದ, ಆಲಸ್ಯ, ನಿದ್ರೆಗಳ ಮೂಲಕ ತಮೋಗುಣ ಅಸುರರಿಗೆ ಬಂಧಕ. ಅದು ಹೇಗೆ ಬಂಧಕವಾಗ್ತದೆ? ತತ್ವಾದಿ ಗುಣಗಳು ಬಂಧಕವಾಗುವಂಥದ್ದು ಯಾವ ಪ್ರಕಾರವಾಗಿ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಸತ್ವಾದಿ ಗುಣಗಳು ಬಂಧಕವೇ. ಸುಖ, ಕರ್ಮ, ಪ್ರಮಾದಾಲಸ್ಯ, ಅಜ್ಞಾನ ಅದನ್ನ ಕೊಟ್ಟೇ ನಮಗೆ ಸುಖ ದುಃಖಾದಿಗಳು ಬಂಧಕ. ಸುಖ ದುಃಖಾದಿಗಳನ್ನ ಕೊಟ್ಟೇ ಸತ್ವ ರಜಸ್ತಮೋ ಗುಣಗಳು ಬಂಧಕವಾಗ್ತದೆ. ನೋಡಿ, ಈಗ ನಮಗೆ 3 ಗುಣಗಳು ಹೇಗೆ ಬಂಧಕ ಅಂತ ಗೊತ್ತಾಯಿತು. ಅದನ್ನೇ ಪ್ರಮಾಣಗಳಿಂದ ಕೃಷ್ಣ ನಮಗೆ ದೃಢಪಡಿಸ್ತಾ ಇದ್ದಾನೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಇದಕ್ಕೆಲ್ಲ ಆಚಾರ್ಯರ ಭಾಷ್ಯ ಇಲ್ವೇ ಇಲ್ಲ. ಅತ್ಯಂತ ಸ್ಪಷ್ಟ ಇದು ಅನ್ನುವ ಕ್ರಮದಲ್ಲಿ ಆಚಾರ್ಯರ ಭಾಷ್ಯ ಬರಲಿಕ್ಕೆ ಹೋಗಿಲ್ಲ ಇದಕ್ಕೆಲ್ಲ. ಸತ್ವಂ ಸುಖೇ ಸಂಜಯತಿ. ಭರತ ವಂಶೋದ್ಭವನಾದ ಅರ್ಜುನ, ಸತ್ವಂ
ಸತ್ವಗುಣಕ್ಕೆ ಅಭಿಮಾನಿನಿಯಾಗಿರ್ತಕ್ಕ ಶ್ರೀದೇವಿ ಸುಖೆ ಸಾತ್ವಿಕ ಸುಖದ ವಿಷಯದಲ್ಲಿ ಜೀವರಿಗೆ ಪ್ರವೃತ್ತಿಯನ್ನ ಮಾಡುವಂತೆ ಮಾಡ್ತಾಳೆ. ಆ ರೀತಿಯಾಗಿ ಬಂಧನ ಮಾಡ್ತಾಳೆ. ಇನ್ನು ರಜಃ ಕರ್ಮಣಿ ಭಾರತ, ರಜೋಗುಣಾಭಿಮಾನಿನಿಯಾಗಿರ್ತಕ್ಕಂತಹ ಭೂದೇವಿ ರಜೋಗುಣದ ಮೂಲಕ ಕರ್ಮಗಳನ್ನ ಮಾಡತಕ್ಕಂತಹ ವಿಷಯದಲ್ಲಿ ಜೀವರಿಗೆ ಬಂಧಕಳಾಗ್ತಾಳೆ. ಇನ್ನು ತಮೋಗುಣ ಅಭಿಮಾನಿನಿಯಾಗಿರ್ತಕ್ಕ ದುರ್ಗಾದೇವಿ ಜ್ಞಾನ ತತ್ವಜ್ಞಾನ ಮನಸ್ಸಿಗೆ ಬರದೇ ಇರುವಂತೆ ಅದನ್ನ ಅಲ್ಲೇ ತಡೆದು ಆವೃತ್ಯ ಜ್ಞಾನಮಾವೃತ್ಯತು ತಮಃ, ತತ್ವಜ್ಞಾನ ಬರದೇ ಇರುವಂತೆ ಮಾಡಿ ಪ್ರಮಾದೇ ಸಂಜಯತ್ಯುತ, ಪ್ರಮಾದೆ ಜ್ಞಾನಿಗಳು ದೊಡ್ಡವರು ಮಹಾನುಭಾವರು ಮಹಾತ್ಮರು ಹೇಳಿದಂತಹ ಉಪದೇಶ ಮಾಡಿದಂತಹ ತತ್ವದಲ್ಲಿ ಮನಸ್ಸಿಡದಂತೆ ಮಾಡದೆ ಮಾಡಿ, ಇಲ್ಲ ಜ್ಞಾನಿಗಳು ಹೇಳಿದ ಅರ್ಥವಾಗ್ತಿಲ್ಲ, ಒಳ್ಳೆಯ ಸಲಹೆ ಸೂಚನೆಗಳು ತಲೆ ಒಳಗೆ ಹೋಗ್ತಾ ಇಲ್ಲ, ಶಾಸ್ತ್ರೋಪದೇಶ ತಲೆ ಒಳಗೆ ಹೋಗ್ತಾ ಇಲ್ಲ, ಅದೆಲ್ಲ ಅಜ್ಞಾನದ ಕೆಲಸ. ಅದನ್ನ ಮಾಡಿ ಆಲಸ್ಯ ನಿದ್ರೆ ಪ್ರಮಾದ ಅವುಗಳಲ್ಲಿಯೇ ಆ ಯೋಗ್ಯ ಜೀವರ ಪ್ರವೃತ್ತಿಯಾಗುವಂತೆ ಮಾಡ್ತಾಳೆ. ಮಹಾಲಕ್ಷ್ಮಿ. ಸತ್ವಗುಣದಿಂದ ಸಾತ್ವಿಕ ಸುಖದ ವಿಷಯದಲ್ಲಿ ಜೀವರಿಗೆ ಪ್ರವೃತ್ತಿ, ಆ ಮೂಲಕ ಬಂಧ. ರಜೋಗುಣಾಭಿಮಾನಿನಿಯಾಗಿರ್ತಕ್ಕಂತಹ ಭೂದೇವಿ ಕರ್ಮಗಳನ್ನ ಮಾಡತಕ್ಕಂತಹ ವಿಷಯದಲ್ಲಿ ಜೀವರಿಗೆ ಬಂಧನ ಉಂಟು ಮಾಡ್ತಾರೆ. ಇನ್ನು ಯೋಗ್ಯವಾದ ತತ್ವೋಪದೇಶ ಮನಸ್ಸಿಗೆ ಬರದೇ ಇರುವಂತೆ ಮಾಡಿ ಪ್ರಮಾದ ಆಲಸ್ಯ ನಿದ್ರೆಗಳಲ್ಲೇ ಅವರನ್ನ ದೂಡಿ ಆ ಪ್ರಕಾರವಾದ ಬಂಧನವನ್ನ ಮಾಡತಕ್ಕಂಥವಳು ದುರ್ಗಾದೇವಿ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತ್ರಿಗುಣಗಳ ಬಂಧ ಸಮಾನ ತಾನೆ. ನನಗೆ ಕೇವಲ ಸತ್ವಗುಣ ಬಂಧಕವಾಗಿದೆ, ಇವನಿಗೆ ಕೇವಲ ರಜೋಗುಣ, ನಿಮಗ್ ಕೇವಲ ತಮೋಗುಣ, ಹಾಗೆಲ್ಲ ಇಲ್ವಲ್ಲ. ಸತ್ವರಜಸ್ತಮೋ ಗುಣಗಳ ಬಂಧ ಎಲ್ಲರಿಗೂ ಸಮಾನ ಅಂತ ಆಗಿರ್ಬೇಕಾದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣದ ಕಾರ್ಯ ಕಾಣೋದು ಹೇಗೆ? ಒಬ್ಬ 24 ಗಂಟೆ ಆಲಸ್ಯ, ಕಣ್ಣೆದುರಿಗೆ ಶಾಸ್ತ್ರಜ್ಞಾನ ಪಾಠ ಆಗ್ತಾ ಇರ್ತದೆ, ಆಲಸ್ಯದಿಂದ ನಿದ್ದೆ ಮಾಡ್ತಾ ಇರ್ತಾನೆ, ಮೊಬೈಲ್ ನೋಡ್ತಾ ಇರ್ತಾರೆ, ಟಿವಿ ನೋಡ್ತಾ ಇರ್ತಾನೆ, ಏನೋ ತಿಂತಾ ಇರ್ತಾನೆ, ಅಥವಾ ಇನ್ನೇನೋ ಹರಟೆ ಹೊಡೆದು ಮಾತಾಡ್ತಾ ಇರ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಗುಣಕಾರ್ಯ ಕಾಣ್ತಾ ಇದೆ. ಒಳ್ಳೆ ವಿಷಯದಲ್ಲೇ ಇರ್ತಾನೆ ಒಬ್ಬ, ಇನ್ನೊಬ್ಬ ಒಳ್ಳೆಯ ಕರ್ಮಗಳನ್ನ ಅಂದ್ರೆ ಆಯಾ ವಿಷಯದ ಕರ್ಮಗಳನ್ನು ಮಾಡೋದ್ರಲ್ಲೇ ಇರ್ತಾನೆ, ಇನ್ನೊಬ್ಬ 24 ಗಂಟೆ ನಿದ್ದೆ ಮಾಡೋದ್ರಲ್ಲೇ ಇರ್ತಾನೆ. ಎಲ್ಲರಿಗೂ ತ್ರಿಗುಣಗಳ ಬಂಧ ಸರ್ವ ಸಮಾನವಾಗಿರೋ ಕಾಲಕ್ಕೆ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣದ ಕಾರ್ಯ ಹೇಗ್ ಕಾಣ್ತಾ ಇದೆ ಅಂದ್ರೆ ಕೃಷ್ಣ ಹೇಳ್ತಾನೆ ಇಲ್ಲಿ, ರಜಸ್ತಮಶ್ಚ ವಿಭೂಯ ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಎಷ್ಟು ಅದ್ಭುತ ಹೇಳ್ತಾನೆ ನೋಡಿ ಕೃಷ್ಣ. ಇದಕ್ಕೆಲ್ಲ ಆಚಾರ ಭಾಷ್ಯ ಬರದೇ ಇಲ್ಲ. ಭಾರತ ಗೊತ್ತಾಯ್ತು, ಅರ್ಜುನ ಸತ್ವಗುಣ, ರಜಸ್ತಮೋ ಗುಣಗಳನ್ನ ಹೊರದೂಡಿ ತಿರಸ್ಕಾರ ಮಾಡಿ, ಅಂದ್ರೆ ರಜೋಗುಣದ ತಮೋಗುಣದ ಕಾರ್ಯ ಏನಿದೆ, ರಜೋಗುಣದ ಕಾರ್ಯವೂ ಇಲ್ಲ, ತಮೋಗುಣದ ಕಾರ್ಯವೂ ಇಲ್ಲ, ಅದರ ವ್ಯಾಪಾರ ರಜೋಗುಣ ತಮೋಗುಣ ಅದು ರಿಯಾಕ್ಟ್ ಆಗದೇ ಇರುವಂತೆ ಮಾಡಿ, ಅದರ ವ್ಯಾಪಾರವಾಗದೇ ಇರುವಂತೆ ಮಾಡಿ ಸತ್ವಗುಣದಿಂದ ಆಗುವಂತಹ ಜ್ಞಾನಭಕ್ತ್ಯಾದಿಗಳ ವೈರಾಗ್ಯವನ್ನ ಸುಖಾದಿಗಳನ್ನ ಉಂಟು ಮಾಡೋದ್ರಲ್ಲಿ ಸಮರ್ಥವಾಗ್ತದೆ. ರಜಸ್ತಮಶ್ಚ ಅಭಿಭೂಯ, ಅದನ್ನ ಸೋಲಿಸಿ ಅದನ್ನ ಹೊರದೂಡಿ ಹಾಗೆ ಮಾಡಿಬಿಡುತ್ತಾ? ಇದ್ದಕ್ಕಿದ್ದ ಹಾಗ್ಬಿಡುತ್ತಾ? ಇಲ್ಲ ಇಲ್ಲ, ಹೇಗಾಗತ್ತೆ? ಭಗವದಿಚ್ಛಾನುಸಾರವಾಗಿ ಅಂತ ಇಟ್ಕೋಬೇಕು ನಾವಲ್ಲಿ. ಟೀಕಾಕೃತ್ಪಾದರು ಮಂತ್ರಾಲಯ ಪರ್ವಗಳೆಲ್ಲ ಬರೀತಾರೆ. ಭಗವದಿಚ್ಛಾನುಸಾರವಾಗಿ ಅನ್ನುವ ಪಾಯಿಂಟ್ ಟು ಬಿ ನೋಟೆಡ್. ಸುಮ್ನೆ ಅಲ್ಲ, ಅದು ದೇವರ ಇಚ್ಛೆಗೆ ಅನುಗುಣವಾಗಿ ಆಗ್ತದೆ ಅನ್ನೋದನ್ನ ಇಟ್ಕೊಂಡಾಗ ಸ್ಪಷ್ಟ ಆಯ್ತು ಅಲ್ವಾ? ದೇವರ ಇಚ್ಛಾನುಸಾರವಾಗಿ ಸತ್ವಗುಣ ಅಂತನ್ನೋದು ಆ ಯೋಗ್ಯ ಜೀವರಲ್ಲಿ
ರಜಸ್ತಮೋ ಗುಣಗಳನ್ನ ಸೋಲಿಸಿ ಅದರ ವ್ಯಾಪಾರವಾಗದೇ ಇರುವಂತೆ ಮಾಡಿ ಭಕ್ತಿ ಜ್ಞಾನ ಸುಖ ಅದನ್ನ ಉಂಟು ಮಾಡ್ಲಿಕ್ಕೆ ಸಮರ್ಥವಾಗ್ತದೆ. ಹೇಗೋ ಹಾಗೆ ರಜೋಗುಣಗಳು ಸತ್ವಗುಣವನ್ನ ತಮೋ ಗುಣವನ್ನ ತಿರಸ್ಕಾರ ಮಾಡಿ, ಅಂದ್ರೆ ಸತ್ವಗುಣದ ಕಾರ್ಯ ತಮೋ ಗುಣದ ಕಾರ್ಯ ಆಗದೇ ಇರುವಂತೆ ಮಾಡಿ ರಜೋಗುಣದ ಕಾರ್ಯ ಏನಿದೆ ಅದನ್ನೇ ಮಾಡಿಸ್ತದೆ. ಅದು ಮತ್ತೆ ಭಗವಂತನ ಇಚ್ಛೆಯಿಂದ. ಮತ್ತೆ ತಮೋಗುಣ ಸತ್ವಗುಣವನ್ನ ರಜೋಗುಣವನ್ನ ತಿರಸ್ಕಾರ ಮಾಡಿ ತನ್ನ ಕಾರ್ಯವಾಗಿರತಕ್ಕ ಪ್ರಮಾದ ಆಲಸ್ಯ ನಿದ್ರೆ ಮೊದಲಾದ ಕರ್ಮಗಳನ್ನ ಮಾಡಿಸ್ಲಿಕ್ಕೆ ಸಮರ್ಥವಾಗ್ತದೆ. ಎಲ್ಲರಿಗೂ ಎಂತ ಅದ್ಭುತವಾದ ಮಾತು ನೋಡಿ. ಎಲ್ಲರಿಗೂ ಸತ್ವರಜಸ್ತಮೋ ಗುಣಗಳ ಮೂಲಕ ಶ್ರೀಭೂದುರ್ಗಾದೇವಿಯರು ಸಮಾನರಾಗಿ ಬಂಧಕರಾಗಿದ್ದಾದ್ರೂ ಕೂಡ ಪ್ರಾಬಲ್ಯಾನುಸಾರ ಇವನಲ್ಲಿ ಸತ್ವಗುಣ ಪ್ರಾಚುರ್ಯ ಇದೆಯಾ, ಇವನು ರಜೋಗುಣ ಪ್ರಚುರನೋ, ಇವನಲ್ಲಿ ತಮೋಗುಣ ಜಾಸ್ತಿಯೋ ಅನ್ನೋದು ನೋಡ್ಕೊಂಡು, ಸತ್ವಗುಣ ಜಾಸ್ತಿ ಇದ್ರೆ ಶ್ರೀದೇವಿಯ ವ್ಯಾಪಾರ ಜಾಸ್ತಿ, ರಜೋಗುಣ ಜಾಸ್ತಿ ಇದ್ರೆ ಭೂದೇವಿಯ ವ್ಯಾಪಾರ ಜಾಸ್ತಿ, ತಮೋಗುಣ ಜಾಸ್ತಿ ಇದ್ರೆ ದುರ್ಗಾದೇವಿಯ ವ್ಯಾಪಾರ, ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಆ ಗುಣಗಳ ಪ್ರಾಚುರ್ಯ ಪ್ರಾಬಲ್ಯಾನುಸಾರವಾಗಿ ಆಯಾ ಜೀವರಲ್ಲಿ ಆಯಾ ಗುಣಗಳು ತನ್ನ ವ್ಯಾಪಾರವನ್ನ ಮಾಡಿಸ್ತದೆ. ಮಾಡುವಂತೆ ಶ್ರೀಭೂದುರ್ಗಾದೇವಿಯರು ಮಾಡ್ತಾ ಇದ್ದಾರೆ. ಆದ್ದರಿಂದ ಅರ್ಜುನ, ಶ್ರೀಭೂದುರ್ಗಾದೇವಿಯರು ಸತ್ವಗುಣ ರಜೋಗುಣ ತಮೋ ಗುಣಗಳಿಗೆ ಅಭಿಮಾನಿಗಳಾಗಿ ಸರ್ವ ಸಮಾನವಾಗಿ ಎಲ್ಲ ಜೀವರನ್ನ ಬಂಧನ ಮಾಡೋದಾಗಿದ್ರೂ ಕೂಡ ಈಗ ಹೇಳಿದ ದೃಷ್ಟಿಯಲ್ಲಿ ಪ್ರಾಬಲ್ಯಾನುಸಾರೇಣ ಆಯಾ ಗುಣಗಳ ಮೂಲಕ ವ್ಯಾಪಾರ ವ್ಯವಹಾರಗಳನ್ನ ಮಾಡಿಸ್ತಾರೆ. ಮುಂದಿನ 3 ಶ್ಲೋಕಗಳಲ್ಲಿ ಸತ್ವಗುಣ ಅಭಿವೃದ್ಧಿ ಆಗೋದು ಹೇಗೆ, ರಜೋಗುಣ ಅಭಿವೃದ್ಧಿ ಹೇಗೆ, ತಮೋಗುಣ ಅಭಿವೃದ್ಧಿ ಹೇಗೆ ಅನ್ನೋದನ್ನ ಕೃಷ್ಣ ಹೇಳ್ತಾನೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಸತ್ವಗುಣ ವೃದ್ಧಿ ಹೇಗಾಯ್ತು ಅಂದ್ರೆ ಕೃಷ್ಣ ಹೇಳ್ತಾನೆ ಇಲ್ಲಿ, ಅಸ್ಮಿನ್ ದೇಹೇ ಈ ಶರೀರದಲ್ಲಿ ಸರ್ವದ್ವಾರೇಶು ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಗ್ರಾಣಮೇವಚ ಎಂಬುದಾಗಿ ಎಲ್ಲ ದ್ವಾರಗಳಲ್ಲಿ ಪಂಚಜ್ಞಾನೇಂದ್ರಿಯದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧ ಪಂಚಜ್ಞಾನೇಂದ್ರಿಯಗಳಿಗೆ ಅನುಕೂಲವಾಗಿರತಕ್ಕಂತಹ ಶಬ್ದಸ್ಪರ್ಶ ರೂಪ ರಸಗಂಧಾದಿಗಳು, ಅದರಿಂದ ಉಂಟಾಗತಕ್ಕಂತಹ ಸುಖ ಯಾವಾಗ ಹುಟ್ಟುತ್ತದೋ ಆಗ ಸತ್ವಗುಣ ಅಭಿವೃದ್ಧಿಯಾಗಿದೆ ಅಂತ ತಿಳ್ಕೊಳ್ಬೇಕು. ಪಂಚಜ್ಞಾನೇಂದ್ರಿಯದಲ್ಲಿ ತತ್ತದ್ಯೋಗ್ಯವಾಗಿರತಕ್ಕಂತಹ ವ್ಯಾಪಾರಗಳು ನಡೆದು ಆ ಮೂಲಕ ಸುಖ ಉಂಟಾದಾಗ ಸತ್ವಗುಣ ಅಭಿವೃದ್ಧಿ ಆಗಿದೆ ನನ್ನಲ್ಲಿ ಅಂತ ನಾನು ತಿಳ್ಕೊಳ್ಬೇಕು. ಎಷ್ಟು ಸ್ಪಷ್ಟ, ಕ್ರಿಸ್ಟಲ್ ಕ್ಲಿಯರ್, ವಿಸ್ತಾರವಾದ ವ್ಯಾಖ್ಯಾನ ಇಲ್ಲ, ಒಂದು ಲೈನ್ ಆನ್ಸರ್ ಕೊಟ್ಬಿಟ್ಟ ಕೃಷ್ಣ. ಅದೇ ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ ಅರ್ಜುನ. ಲೋಭ ದುಡ್ಡಿನ ಮೇಲಿನ ಆಸೆ, ದಾನ ಮಾಡ್ಬೇಕು ಅಂತಲೇ ಇಲ್ಲ, ಸತ್ಪಾತ್ರಲ್ಲಿ ಕೊಡ್ಬೇಕು ಅನ್ನೋ ಆಸೆನೇ ಇಲ್ಲ. ಅಯ್ಯಯ್ಯೋ ಅಸಹ್ಯ ಅದು, ಲೋಭ. ಅದು ಇನ್ನು ಹೆಚ್ಚು ಮಾಡೋಣ, ಅವ್ರಿಗೊಂದು 50,000 ಕೊಟ್ರೆ ನನ್ನೆಲ್ಲ ಜಾಸ್ತಿ ಇರುತ್ತಲ್ಲ, ಇನ್ನು 50,000 ಕಡಿಮೆ ಆಯ್ತು ನನಗೆ, ಅದಕ್ಕೆ ಇನ್ನೊಂದು 50 ಸೇರಿದ 1 ಲಕ್ಷ ಆಗತ್ತಲ್ಲ ಅನ್ನುವ ಲೋಭ. ಅದರಲ್ಲಿ ಪ್ರವೃತ್ತಿ, ಕಾಮ್ಯ ಕರ್ಮಗಳನ್ನ ಶುರು ಮಾಡೋದು. ಎಷ್ಟು ಬಂದ್ರೂ ಮನಸ್ಸಿಗೆ ಸಾಕು ಅನ್ನುವ ಬುದ್ಧಿ, ಅಲಂಬುದ್ಧಿ ಇಲ್ಲದೆ ಇರುವಂಥದ್ದು ಅಶಮಃ. ಸಾಕು ಅನ್ನೋದು ಇಲ್ವಿ, ಇನ್ನೂ ಬೇಕು ಲೋಭ. ಸುಮ್ಮನೆ ಕೆಲಸ ಮಾಡ್ತಾ ಇರೋದು, ಕಾಮ್ಯ ಕರ್ಮಗಳನ್ನ ಶುರು ಮಾಡೋದು, ಮನಸ್ಸಿಗೆ ಸಮಾಧಾನವೇ ಇಲ್ಲ, ಇನ್ನೂ ಬೇಕು ಅಂತಿರುವಂಥದ್ದು. ಸ್ಪೃಹ, ಈ ಜನ್ಮಕ್ಕೆ ಸಿಗೋದಿಲ್ಲ ಪದಾರ್ಥ ಬೇಕು ಅಂತ, ಆದ್ರೂ ಅದ್ರ ಮೇಲೆ ಆಸೆ ಅವನಿಗೆ. ಸಿಗೋದೇ ಇಲ್ಲ ಅವನಿಗೆ, ಸಿಗುವ ಯೋಗ್ಯತೆ ಅವನದ್ದಲ್ಲ,
ಹಾಗಿದ್ರೂ ಕೂಡ ನನಗದು ಬೇಕು ಅದು ಬೇಕು ಎಂಬುದಾಗಿ ಆ ಪದಾರ್ಥದ ಮೇಲೆ ಆಸೆ ಪಡುವಂಥದ್ದು. ಇಂತಹ ಬುದ್ಧಿ, ಇಂತಹ ಅಭಿಲಾಷೆ, ಈ ಪ್ರಕಾರವಾಗಿರ್ತಕ್ಕ ವ್ಯಾಪಾರ ಇದ್ರೆ ಅಲ್ಲಿ ರಜೋಗುಣ ಅಭಿವೃದ್ಧಿ ಆಗಿದೆ ಅಂತ ತಿಳ್ಕೊಳ್ಬೇಕು. ಇನ್ನು ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಯೇತ ನಿಜಾಯಂತೆ ವಿವೃದ್ಧೆ ಕುರುನಂದನ. ಇನ್ನು ಸ್ಪಷ್ಟ ಇದು. ಕುರುನಂದನ ಅಪ್ರಕಾಶ ಅಪ್ರವೃತ್ತಿಶ್ಚ, ಪಂಚಜ್ಞಾನೇಂದ್ರಿಯಗಳಲ್ಲಿ ಶಬ್ದರಸ ಶಬ್ದ ಸ್ಪರ್ಶ ರೂಪರಸ ಗಂಧ ಹೇಗೆ ಬರಬೇಕು ಹಾಗೆ ಬರದೇ ಇರುವಂಥದ್ದು, ಒಳ್ಳೆಯ ಕಾರ್ಯವನ್ನ ಸತ್ಕಾರ್ಯವನ್ನ ಮಾಡ್ಲಿಕ್ಕೆ ಅಪ್ರವೃತ್ತಿ, ಪ್ರಮಾದ, ಪ್ರಮಾದ ಅಂದ್ರೆ ಅಜಾಗ್ರತೆ, ಮೈ ಮರೆಯೋದು ಅಂತೀವಲ್ಲ ಅದು, ಮಿಸ್ಟೇಕ್ ಮಾಡುವುದು, ಮೋಹ ವಿಪರೀತ ಜ್ಞಾನ, ಇದೆಲ್ಲವೂ ಇದ್ದಾಗ ತಮೋಗುಣ ಅಭಿವೃದ್ಧಿಯಾಗಿದೆ ಅಂತ ಚಿಂತನೆ ಮಾಡಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸತ್ವ ರಜಸ್ತಮೋ ಗುಣಗಳು ಹೇಗೆ ನಮ್ಮಲ್ಲಿ ಆಯಾ ಕಾಲಕ್ಕೆ ಅಭಿವೃದ್ಧಿ ಆಗ್ತಾ ಇರ್ತದೆ ಅನ್ನೋದು. ಸರಿ, ಸತ್ವಗುಣ ಅಭಿವೃದ್ಧಿ ಆದಾಗ ಏನಾಗತ್ತೆ? ಯದಾ ಸತ್ವೇ ಪ್ರವೃದ್ಧೇ ತು ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನಮಲಾನ್ ಪ್ರತಿಪದ್ಯತೆ. ಅದ್ಭುತ. ಯಾವಾಗ ಸತ್ವಗುಣದ ಅಭಿವೃದ್ಧಿ ಆಗ್ತದೋ ಆಗ ದೇಹವನ್ನ ಧಾರಣೆ ಮಾಡಿದಂತ ಈ ಜೀವ ಮರಣವನ್ನ ಹೊಂದಿ, ಯಾವಾಗ ಮರಣವನ್ನ ಹೊಂತಾನೋ ಆಗ ಉತ್ತಮ ವಿಧಾಂ, ಉತ್ತಮ ಅಂದ್ರೆ ಭಗವಂತ, ಭಗವಂತನ ಜ್ಞಾನಿಗಳಿಗೆ ಯಾವ ಲೋಕ ಪ್ರಾಪ್ತಿ ಆಗ್ತದೋ ಅಂತ ನಿರ್ದುಃಖವಾಗಿರ್ತಕ್ಕಂಥ ಲೋಕ. ಲೋಕ ಅಂದ್ರೆ ದೇಹ, ದೇಹ ಅಂದ್ರೆ ಒಳ್ಳೆ ವಂಶ, ಒಳ್ಳೆ ವಂಶದಲ್ಲಿ ಹುಟ್ಟು ಬರ್ತಾನೆ. ಶುಚೀರಾಮ್ ಶ್ರೀಮತಾಂಗೇಹೇ ಎನ್ನುವ ಅರ್ಥ ಇಲ್ಲಿ ಸೂಚಿತವಾಗ್ತಾ ಇದೆ. ಒಳ್ಳೆಯ ಜ್ಞಾನಿಗಳ ಮನೆಯಲ್ಲಿ ಹುಟ್ಟು ಬರ್ತಾನೆ. ಸತ್ವಗುಣ ಅಭಿವೃದ್ಧಿಯಾದಾಗ ಮರಣವನ್ನ ಹೊಂದಿದಂತಹ ಜೀವ ಏನಾಗ್ತಾನೆ ಅಂದ್ರೆ ಒಳ್ಳೆಯ ಸಾತ್ವಿಕರ ಮನೆಯಲ್ಲಿ, ಸಾತ್ವಿಕರ ವಂಶದಲ್ಲಿ, ಸಾತ್ವಿಕರ ಕುಲದಲ್ಲಿ, ಒಳ್ಳೆ ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿ ಬರ್ತಾನೆ. ಅದೇ ರಜಸಿ ಪ್ರಳಯಂಗತ್ವ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಅದೇ ರಜೋಗುಣ ಅಭಿವೃದ್ಧಿಯಾದಾಗ ಮರಣ ಹೊಂದಿಬಿಟ್ರೆ ಅವನು ಏನ್ ಮಾಡ್ತಾನೆ? ಕರ್ಮ ಸಂಗಿಷು ಜಾಯತೆ, ಕಾಮ್ಯ ಕರ್ಮಗಳನ್ನೇ ಮಾಡತಕ್ಕಂಥವರ ಮಾನೆಯಲ್ಲಿ ಹುಟ್ಟು ಬರ್ತಾನೆ ಅಷ್ಟೇ, ಇನ್ನೇನ್. ಇದು ಅದ್ಭುತ. ಇದು ಕಾಮ್ಯ ಕರ್ಮಗಳನ್ನ ಮಾಡತಕ್ಕಂಥವರ ಮಾನೆಯಲ್ಲಿ ಹುಟ್ಟು ಬರ್ತಾನೆ, ಇನ್ನೇನು ಜ್ಞಾನ ಇಲ್ಲ ಎಂಥದ್ದು ಇಲ್ಲ. ಅದೇ ತಮೋ ಗುಣ ಅಭಿವೃದ್ಧಿಯಾದಾಗ ಸತ್ತು ಹೋದ್ರೆ ಮೂಢಯೋನಿಷು ಜಾಗತ್ತೆ, ದೈತ್ಯರೇ ಮೊದಲಾದ ಅಯೋಗ್ಯರ ಕುಲದಲ್ಲಿ ಹುಟ್ಟಿ ಬರ್ತಾರೆ. ಅದಕ್ಕೆ ಗೀತೆಯನ್ನು ಯಾಕೆ ಕೇಳಬೇಕು? ಗೀತೆಯನ್ನ ಮನನ ಮಾಡೋದು ಯಾಕೆ? ಜೀವನದ ಪಾಠ ಇದು ಅಲ್ವಾ? ಪ್ರಯತ್ನ ಮಾಡಿ ಸತ್ವಗುಣ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಬರುತ್ತೆ ನಮಗೆ. ಅದು ಬಿಟ್ಟು ಪ್ರಯತ್ನವನ್ನೇ ಮಾಡದೆ, ಮಹಾಪ್ರಯತ್ನ ಸಾಧ್ಯವಾದದ್ದು ಸಾಧನ ಅಂತ 2ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ಸ್ಪಷ್ಟ ಹೇಳಿದ್ದಾರೆ. ಸಾಧನೆ ಬಿಟ್ಟಿ ಸೊತ್ತಲ್ಲ, ಫ್ರೀ ಇದ್ದಾಗ ಮಾಡುವಂತದ್ದಲ್ಲ ಸಾಧನೆ. ನನಗೇನು ಕೆಲಸ ಇಲ್ಲಪ್ಪ, ಜವಾಬ್ದಾರಿ ಹೋಯ್ತು, ಮಕ್ಕಳ ಮದುವೆ ಆಯ್ತು, ಮೊಮ್ಮಕ್ಕಳು ಬಂದಿದ್ದಾಯ್ತು, ಫ್ರೀ ಆಗಿದ್ದೀನಿ, ಸಾಧನೆ ಮಾಡ್ಕೊಳ್ತೀನಿ, ಅಲ್ಲೇ ಬಂಧನ ಶುರುವಾಗೋದು. ಆಮೇಲೆ ನಮಗ್ ಗೊತ್ತಾಗೋದಿಲ್ಲ ಅಷ್ಟೇ. ರಿಟೈರ್ಡ್ ಆಗೋಯ್ತು, ಆಮೇಲೆ ಅದ್ಭುತ. ಆಮೇಲೆ ರೋಗ ಬರ್ದೇ ಇರೋ ದೇಹ ಮೇಂಟೈನ್ ಮಾಡಕಪ್ಪ, ಮಕ್ಳು ನೋಡ್ಕೊಳ್ಳೋದಿಲ್ವ ಅಂತ ದೇಹದ ಮೇಲಿನ ಕಾಳಜಿ, ದೇಹದ ಮೇಲಿನ ಮೇಂಟೈನ್ ಮಾಡ್ಬೇಕೆಂಬತಕ್ಕಂತ ಆಸೆ ಶುರುವಾಗೋದೆ ಅವಾಗ. ಅದನ್ನ ಸಾಧನೆಗೆ ವಯಸ್ಸಿಲ್ಲ. ಯಾವಾಗ ಭಗವಂತ ಮನಸ್ಸು ಕೊಡ್ತಾನೋ ಸಾಧನೆ ಮಾಡ್ತಾ ಓಡ್ತಾ ಇರ್ಬೇಕಲ್ಲಿ. ಯಾವ ಸಂದರ್ಭದಲ್ಲಿ ಏನಾಗತ್ತೆ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಸಾಧನೆಯೇ ಜೀವನದ ಮಂತ್ರವಾಗಿರ್ಬೇಕು, ಸಾಧನೆಯೇ ಜೀವನದ ಧ್ಯೇಯವಾಗಿರ್ಬೇಕು. ಸಾಧನೆ ಮಾಡಿಸು ಅಂತ ಭಗವಂತನಲ್ಲಿ ನಿರಂತರ ಪ್ರಾರ್ಥನೆಯೇ ಶ್ವಾಸೋಚ್ಛ್ವಾಸವಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ಕಿಂಚಿತ್ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಬಿಟ್ರೆ ಫ್ರೀ ಆದಾಗ ಮಾಡ್ತೀನಿ, ಅಡಿಗೆ ಇದೆ ಅಡಿಗೆ ಮಾಡ್ತೀನಿ, ಊಟ ಮಾಡ್ತೀನಿ, ಸ್ವಲ್ಪ 10 ನಿಮಿಷ ನಿದ್ದೆ ಮಾಡಿ ಎದ್ಬಿಟ್ಟು ಮಾಡ್ತೀನಿ, ಎಂಥದೂ ಇಲ್ಲ. ಊಟ ಮಾಡ್ತಾನೆ ಹೊಟ್ಟೋದ್ರೆ, ಕೆಲಸ ಮಾಡ್ತಾನೆ ಹೊಟ್ಟೋದ್ರೆ ಅಷ್ಟೇ. ಮತ್ತೆ ಅಲ್ಲಿ ಕೆಲಸ ಮಾಡೋರು ಮನೇಲೆ ಹುಟ್ಟಬೇಕಾಗತ್ತೆ ಆಮೇಲೆ. ಆದ್ದರಿಂದ ಮನಸ್ಸನ್ನ ಆದಷ್ಟು ಸತ್ವಗುಣ ಪ್ರವೃದ್ಧ ಸ್ಥಾನದಲ್ಲೇ ಇಟ್ಟುಕೊಂಡಾಗ ಉತ್ತಮರ ಕುಲದಲ್ಲಿ ಹುಟ್ಟುವಂತಹ ದೊಡ್ಡ ಅವಕಾಶವನ್ನು ಭಗವಂತ ಕೊಡ್ತಾನೆ. ಸರಿ, ಎಲ್ಲೆಲ್ಲ ಬರ್ತಾರೆ ಗತಿಭೇದ ಗೊತ್ತಾಯ್ತು. ಅಲ್ಲಿಂದ ಇನ್ನು ಮುಂದೆ ಹೇಳ್ತಾರೆ, ಸಾತ್ವಿಕರು ಕೆಲವು ಕರ್ಮಗಳನ್ನು ಮಾಡ್ತಾರೆ,
ರಾಜಸರು ಕೆಲವು ಕರ್ಮಗಳನ್ನ ಮಾಡ್ತಾರೆ, ತಾಮಸರು ಕೆಲವು ಕರ್ಮಗಳನ್ನ ಮಾಡ್ತಾರೆ ಅಲ್ವಾ. ಅವರವರು ಮಾಡತಕ್ಕಂತಹ ಕರ್ಮಗಳಿಗೆ ಏನಾದ್ರು ಫಲ ಇದೆಯಾ? ಫಲ ಇದ್ರೆ ಏನು ಫಲ ಅಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಕರ್ಮಣಃ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ. ಸುಕೃತಸ್ಯ ಲೋಕೆ, ಜ್ಞಾನಿಗಳ ವಂಶದಲ್ಲಿ ಹುಟ್ಟಿರತಕ್ಕಂತಹ, ಜ್ಞಾನಿಗಳ ಮನೆಯಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಮಾಡಿದ ಕರ್ಮ ಏನಿದೆ, ಅದು ಯೋಗ್ಯವಾಗಿರ್ತಕ್ಕಂತಹ ಕರ್ಮ ಏನಿದೆ, ಸತ್ವಗುಣವೇ ಪ್ರಧಾನವಾಗಿ ಉಳ್ಳ ಸಾತ್ವಿಕವಾದ ಕರ್ಮ ಏನಿದೆ, ಆ ಕರ್ಮ ನಿರ್ಮಲವಾದ, ಮಲ ಅಂದ್ರೆ ಕೆಟ್ಟದ್ದು ಅಂತರ್ಥ, ದೋಷ ಅಂತರ್ಥ, ದುಃಖ ಅಂತರ್ಥ, ಅದು ಯಾವುದೂ ಇಲ್ಲದ ಫಲ, ಉತ್ತಮವಾಗಿರತಕ್ಕಂಥ ಸುಖರೂಪವಾದ ಫಲವನ್ನ ಕೊಡುತ್ತದೆ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಆಹುಹು, ಸಾತ್ವಿಕರ ವಂಶದಲ್ಲಿ ಹುಟ್ಟಿದ ಸತ್ವಗುಣ ಅಭಿವೃದ್ಧನಾಗಿರತಕ್ಕಂತಹ ಜೀವ ಮಾಡಿದ ಸತ್ಕರ್ಮಗಳಿಗೆ ದುಃಖರಹಿತವಾದ ಉತ್ತಮ ಫಲ. ಮತ್ತು ರಜಸಸ್ತು ಫಲಂ ದುಃಖಂ, ರಜೋಗುಣ ಅಭಿವೃದ್ಧಿಯಾಗಿ ಮರಣ ಹೊಂದಿ ಕಾಮ್ಯಕರ್ಮಿಗಳ ಮನೆಯಲ್ಲಿ ಹುಟ್ಟಿದವನಿಗೆ ಅದೇನಾಗ್ಬಿಡತ್ತೆ ಅಂತಂದ್ರೆ ದುಃಖ ಫಲ. ಆಚಾರ್ಯ ಭಾಷ್ಯ ಬರೀತಾರೆ, ದುಃಖ ಫಲ ಅಂತಂದ್ರೆ ಅರ್ಥ ಏನಪ್ಪಾ, ದುಃಖ ಮಿತಿ ಅಲ್ಪ ಸುಖಂ ದುಃಖಂ. ಅಲ್ಲಿ ರಜಸಸ್ತು ಫಲಂ ದುಃಖಂ, ರಜೋಗುಣಕ್ಕೆ ಬರತಕ್ಕಂತಹ ಫಲ ದುಃಖ ಅಂತ ಏನು ಕೃಷ್ಣ ಹೇಳಿದ್ದಾನೆ. ದುಃಖ ಎನ್ನುವುದರಿಂದ ಏನು ಅಂತಂದ್ರೆ ಅಲ್ಪ ಸುಖ ಮಿಶ್ರಿತವಾಗಿರ್ತಕ್ಕ ದುಃಖ ಅಂತ ಅರ್ಥ. ಸುಖ ಇದೆ, ನಾವು ಅಲ್ಪ ಸುಖವನ್ನೇ ಓಹೋ ಸುಖ ಅನ್ಕೊಂಡ್ಬಿಡ್ತೀವಿ. ಅದರ ಹಿಂದೆ ಬರತಕ್ಕಂಥ ಅಗಾಧವಾದಂತಹ ದುಃಖದ ಜ್ಞಾನ ನಮಗಿಲ್ಲ. ಅಲ್ಪ ಸುಖದಿಂದ ಕೂಡಿದ ದುಃಖ ಕಾಮ್ಯ ಕರ್ಮಗಳಿಗೆ, ರಜೋಗುಣ ಅಭಿವೃದ್ಧರಾಗಿ ಮಾಡತಕ್ಕಂತಹ ಕರ್ಮಗಳಿಗೆ ಬರತಕ್ಕಂತಹ ಫಲ. ಶಾರ್ಕರಾಕ್ಷ ಶಾಖೆಯಲ್ಲಿ ವೇದ ಸ್ಪಷ್ಟವಾಗಿ ಇದನ್ನ ಹೇಳ್ತಾ ಇದೆ. ರಜಸೋಹ್ಯೇವ ಜಾಯತೆ ಮಾತ್ರಯ ಸುಖಂ ದುಃಖಂ ತಸ್ಮಾತ್ ತಾನ್ ಸುಖಿನೋ ದುಃಖಿನಃ ಇತ್ಯಾಚಕ್ಷತೆ ಇತಿ. ಸ್ವಲ್ಪ ಸುಖ ಸ್ವಲ್ಪ ದುಃಖ, ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ರಜಸೋಹ್ಯೇವ ಜಾಯತೆ, ರಜೋಗುಣದ ಕಾರ್ಯ ಅತ್ಯಲ್ಪವಾದ ಸುಖ, ಸುಖಕ್ಕಿಂತ ಜಾಸ್ತಿ ದುಃಖ ಇದು ಬರುತ್ತೆ. ಆದ ಕಾರಣ ರಜೋಗುಣಯುಕ್ತರಾಗಿ ಮಾಡತಕ್ಕಂತಹ ಕರ್ಮ ಉಳ್ಳವರನ್ನ ಅಥವಾ ರಾಜಸ ಕರ್ಮಿಗಳನ್ನ ಸುಖಿಗಳು ಅಂತಲೂ ಹೇಳ್ತಾರೆ, ದುಃಖಿಗಳು ಅಂತಲೂ ಹೇಳ್ತಾರೆ. ಅವರಿಗೆ ಸುಖ ದುಃಖ ಮಿಶ್ರ. ಇಲ್ಲ, ಕೃಷ್ಣ ಹೇಳಿದ್ದನ್ನು ಯಥಾರ್ಥವಾಗಿ ಹಾಗೆ ರಜಸಸ್ತು ಫಲಂ ದುಃಖಂ ಎಂಬುದಾಗಿ ಸುಖ ಮಿಶ್ರಿತವಾಗಿರ್ತಕ್ಕಂಥ ದುಃಖ ಅನ್ನೋದನ್ನ ಸ್ವೀಕಾರ ಮಾಡಿಕೊಳ್ಳದೆ ಕೇವಲ ದುಃಖ ಅಂತ ಇಟ್ಟುಕೊಂಡು ಬಿಟ್ರೆ ರಜಸ್ಸಿಗೂ ತಮಸ್ಸಿಗೂ ವ್ಯತ್ಯಾಸವೇ ಇಲ್ಲ. ನೆಕ್ಸ್ಟ್ ಹೇಳ್ತಾನೆ ಕೃಷ್ಣ, ಅಧೋ ಗಚ್ಚಂತಿ ತಾಮಸಾಹ ಮಧ್ಯೆ ತಿಷ್ಠಂತಿ ರಾಜಸಾಹ ಅಂತ ಅವರ ವ್ಯಾಪಾರವನ್ನು ಹೇಳೋ ಕಾಲಕ್ಕೆ ರಜೋಗುಣದಿಂದ ಮಾಡತಕ್ಕಂತಹ ಕರ್ಮಕ್ಕೆ ನಿಮ್ಗೆ ದುಃಖವೇ ಫಲ ಅಂತ ಆಗ್ಬಿಟ್ರೆ, ಈ ತಮೋ ಗುಣದ ವ್ಯಾಪಾರಕ್ಕೆ ತಮೋ ಗುಣಕ್ಕಿಂತ ರಜೋಗುಣ ದೊಡ್ಡದ್ದು ಅಂತ ಹೇಳಿದ್ದಕ್ಕೆ ಏನು ಫಲ? ಅನ್ಯಥಾ ದುಃಖಸ್ಯ ಅತಿ ಕಷ್ಟತ್ವ. ತಮೋ ಗುಣದಿಂದ ಬರತಕ್ಕ ದುಃಖ ಅತ್ಯಂತ ಕಷ್ಟವಾದ್ದರಿಂದ ತಮೋಧಿಕತ್ವಂ ರಜಸಃ ನಸ್ಯ. ರಜೋಗುಣ ತಮೋಗುಣ ಎರಡು ಒಂದೇ ದುಃಖವನ್ನೇ ಕೊಡೋದು ಅಂತ ಆಗ್ಬಿಟ್ರೆ ರಜೋಗುಣ ತಮೋಗುಣಕ್ಕಿಂತ ಅತ್ಯಂತ ದೊಡ್ಡದ್ದು, ಅಧಿಕವಾದದ್ದು ಅಂತ ಹೇಗೆ ಹೇಳಲಿಕ್ಕಾಗ್ತದೆ? ಆದ್ದರಿಂದ ಕೇವಲ ದುಃಖ ಅಲ್ಲ, ಸುಖ ಮಿಶ್ರಿತವಾಗಿರ್ತಕ್ಕಂಥದ್ದು. ಕೇವಲ ದುಃಖ ತಾಮಸರಿಗೆ, ಸುಖ ಮಿಶ್ರಿತವಾಗಿರ್ತಕ್ಕಂತಹ ದುಃಖ ರಜೋಗುಣ ಅಭಿವೃದ್ಧವಾಗಿ ಮಾಡತಕ್ಕಂತಹ ಕರ್ಮಿಗಳಿಗೆ. ಇನ್ನು ತಮಸ್ಸಿಗೆ, ತಾಮಸ ಗುಣಕ್ಕೆ, ತಾಮಸ ಕರ್ಮಕ್ಕೆ ಬರುವಂತಹ ಫಲ ಅಜ್ಞಾನ. ಏನ್ ನಿರ್ಮಲವಾದ ಫಲ ಅಂತ ಹೇಳಿಬಿಟ್ರಲ್ಲ,
ಸಾತ್ವಿಕರಿಗೆ ನಿರ್ಮಲವಾದ ಫಲ, ಇವರಿಗೆ ಸುಖ ದುಃಖ ಮಿಶ್ರಿತವಾದ ಫಲ, ಮತ್ತು ಅಯೋಗ್ಯರಿಗೆ ಅಜ್ಞಾನ ಫಲ ಅಂತಂದ್ಬಿಟ್ರಲ್ಲ. ಏನ್ ಹಾಗಂದ್ರೆ ಇದು ತುಂಬಾ ಸ್ಪಷ್ಟ, ಅದ್ಭುತ. ಕೃಷ್ಣ ಹೇಳ್ತಾನೆ ನೋಡಿ, ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವಚ ಪ್ರಮಾದ ಮೋಹೌ ತಮಸಃ ಭವತೋ ಅಜ್ಞಾನಮೇವಚ. ಸತ್ವಗುಣದ ದೆಸೆಯಿಂದ ಬರುವಂಥದ್ದು ತತ್ವಜ್ಞಾನ, ಪರಾಪರ ವಿಷಯಕವಾಗಿರತಕ್ಕಂಥ ಜ್ಞಾನ. ಸರ್ವೋತ್ತಮ ತತ್ವ ಯಾವುದು, ಅಸ್ವತಂತ್ರ ತತ್ವ ಯಾವುದು, ಅದ್ಭುತವಾಗಿರತಕ್ಕಂಥ ಜ್ಞಾನ ಬರುತ್ತೆ. ಅದೇ ರಜೋಗುಣದಿಂದ ಬರ್ತಕ್ಕಂಥದ್ದು ಲೋಭ. ಬೇಕಪ್ಪ, ನಂಗೆ ಸ್ವರ್ಗ ಬೇಕು, ನನಗೆ ಇನ್ನೊಂದು ಬೇಕು, ಮತ್ತೊಂದು ಬೇಕು, ಮಗುವಾಗ್ಬೇಕು, ಮಗುವಾದ್ಮೇಲೆ ಆ ಮಗುವಿಗೆ ಮಗುವಾಗೋದನ್ನ ನೋಡ್ಬೇಕು, ಆ ಮಗು ಬೆಳೆಯೋದನ್ನ ನೋಡ್ಬೇಕು, ಅದು ಆಟ ಆಡೋದನ್ನ ನೋಡ್ಬೇಕು. ಮತ್ ನೀನ್ ಯಾವಾಗಯ್ಯ ಬೆಳೆಯೋದು? ಪ್ರಶ್ನೆನೇ ಇಲ್ಲ ಅಲ್ಲಿ. ನೀನ್ ಉದ್ಧಾರ ಆಗೋದು ಯಾವಾಗ? ಹೌದಾ, ನಾನು ಉದ್ಧಾರ ಆಗ್ಬೇಕಾ? ಅದಕ್ಕೆ ಜಿಜ್ಞಾಸ ಮಾಡ್ಲಿಕ್ಕೆ ಕೃಷ್ಣ ಹೇಳ್ತಿರೋದಿದೆಲ್ಲ ವಿಷಯ. ನನಗೆ ಮಗುವಾಗ್ಬೇಕು, ಮನೆ ಕಟ್ಟಬೇಕು, ಬಂಧಕ, ಮೊಮ್ಮಕ್ಕಳಾಗ್ಬೇಕು, ಮೊಮ್ಮಕ್ಕಳಾದ್ಮೇಲೆ ಅವರು ವ್ಯಾಪಾರ ಮಾಡ್ಬೇಕು, ಅವ್ರು ಆಟ ಆಡಿಸ್ಬೇಕು ಅಂತಲೇ ಇರುವಾಗ ನನಗೂ ಸಂಸಾರ ಬಂಧನ ಇದೆ, ನಾನೊಬ್ಬ ಜೀವ, ನನಗೂ ಆ ಜೀವಕ್ಕೂ ಅತ್ಯಂತಿಕವಾದ ಸಂಬಂಧ ಇಲ್ಲ, ಧರ್ಮಬಂಧ ಮಾತ್ರ ಇರುವಂತದ್ದು, ನನ್ನನ್ನ ಸಂಸಾರ ಬಂಧನದಲ್ಲಿ ಕೂಡಿ ಹಾಕಿದ್ದಾರೆ ಎನ್ನುವ ಜ್ಞಾನವೇ ಇಲ್ಲದೆ 10,000 ಕೋಟಿ ಜನ್ಮಗಳನ್ನು ದಾಟಿ ಹೋಗ್ಬಿಟ್ರೆ ಯಾವಾಗ ಸಾಧನೆ ಆಗುವುದು? ಅಷ್ಟೇ ಲೋಭ. ರಜೋಗುಣದಿಂದ ಉಂಟಾಗುವಂತದ್ದು ಲೋಭ. ಇನ್ ತಮೋ ಗುಣದಿಂದ ಅತ್ಯಂತ ಗೊತ್ತು, ಪ್ರಮಾದ ಮತ್ತು ಮೋಹ ಎರಡು ಬಂದ್ಬಿಡುತ್ತೆ. ಪ್ರಮಾದ, ಮೋಹ ಮತ್ತು ಅಜ್ಞಾನ, ಈ ಮೂರು ಬರುವಂತದ್ದು ಯಾವಾಗ? ರಜೋಗುಣ ತಮೋ ಗುಣದಿಂದ. ಇದು ಬರತ್ತೆ, ಅದರಿಂದ ಫಲ ಏನು? ತತ್ವಜ್ಞಾನ ಬಂತು, ಅದರಿಂದ ಫಲ ಏನು? ಲೋಭ ಬಂತು, ಅದರಿಂದ ಫಲ ಏನು? ಪ್ರಮಾದ, ಅಜ್ಞಾನ, ಮೋಹ ಬಂತು, ಅದರಿಂದ ಫಲ ಏನು? ಹೇಳ್ತಾನೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಸತ್ವಸ್ಥಾಃ, ಸತ್ವಗುಣ ಪ್ರಚುರರಾಗಿರತಕ್ಕ ಸಾತ್ವಿಕರು ತತ್ವಜ್ಞಾನದಿಂದ ಜನೋಲೋಕ ಮೊದಲಾದ ಉತ್ತಮ ಲೋಕಗಳಿಗೆ ಹೋಗಿಬಿಡ್ತಾರೆ. ಮಧ್ಯೆ ತಿಷ್ಠಂತಿ ರಾಜಸಾಃ, ಕಾಮ್ಯಕರ್ಮಗಳನ್ನ, ಲೋಭ ಕಾಮ್ಯಕರ್ಮಗಳನ್ನ, ಆಸೆಯಿಂದ ಕರ್ಮಗಳನ್ನ ಮಾಡತಕ್ಕಂತಹ ಜನಗಳು ಮಧ್ಯೆ ಸ್ವರ್ಗ ಮೊದಲಾದ ಲೋಕಗಳಲ್ಲೇ ಇರ್ತಾರೆ. ಪುಣ್ಯ ಹೋಯ್ತು, ಕೆಳಗಿಳಿಯೋದು ಅಷ್ಟೇ. ಮತ್ತೆ ಜಘನ್ಯ ಗುಣವೃತ್ತಿಸ್ಥಾಹ, ಸತ್ವಗುಣ ರಜೋಗುಣಕ್ಕಿಂತ ಅತ್ಯಂತ ನೀಚವಾಗಿರ್ತಕ್ಕಂತಹ ತಮೋಗುಣ ಪರಿಣಾಮವಾದ ಅಜ್ಞಾನ, ನಿದ್ರೆ, ಪ್ರಮಾದ, ಆಲಸ್ಯ ಮೊದಲಾದ ಗುಣಗಳಿಂದ ಕೂಡಿದ ತಾಮಸರುಗಳು ಅಧೋಗಚ್ಚಂತಿ, ನರಕ ಜನರ್ಥಗಳಿಗೆ ಭಾಜನರಾಗಿ ಬಿಡ್ತಾರೆ. ಇದು ಬಂಧಕ. ಇದನ್ನ ಜಿಜ್ಞಾಸೆ ಮಾಡಬೇಕು. ಇದನ್ನ ಜಿಜ್ಞಾಸೆ ಮಾಡಿದರೆ ಅಬ್ಬಾ ನಾನು ಎಲ್ಲಿದ್ದೇನೆ, ಸಾಧನೆ ಹೇಗ್ ಮಾಡ್ಬೇಕು ಅಂತ ಎಷ್ಟು ಅದ್ಭುತ ನೋಡಿ. ಕೃಷ್ಣನ ಮನೋವಿಜ್ಞಾನ ಮನಸ್ಸನ್ನ ತೊಳೆದು ಬಿಡುತ್ತಾನೆ ಅಲ್ವಾ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುತ್ತಲ್ಲ, ಹಾರ್ಪಿಕ್ ಹಾಕಿದರೆ ಏನಾಗತ್ತೆ, 99.9% ಹೋಗುತ್ತೆ, ಇನ್ನು ಒಂದು ಉಳಿಯತ್ತಲ್ಲ, ಅದೇ ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಸಾಕು. ಕೃಷ್ಣ ತೊಳೆಯುವ ಪ್ರಕಾರ ಹಾಗಲ್ಲ. ಕೃಷ್ಣ ತೊಳೆದ ಅಂತಂದ್ರೆ ಪೂರ್ತಿ ಹೊರಟೋಗ್ಬೇಕಲ್ಲಿ. ಮತ್ತೆ ಕ್ರಿಮಿಕೀಟಗಳಿಗೆ, ಜರ್ಮ್ಸ್, ವರ್ಮ್ಸ್ ಯಾವುದಕ್ಕೂ ಅವಕಾಶವೇ ಇಲ್ಲ. ಹಾಗೆ ತೊಳೆದು ಬಿಡ್ತಾರೆ ಭಗವಂತ ಅವನ ಮನಸ್ಸನ್ನು. ಇಲ್ಲಿ ತನಕ ಸತ್ವಗುಣ, ರಜೋಗುಣ, ತಮೋಗುಣ, ಅದರ ವ್ಯಾಪಾರ, ಅದಕ್ಕೆ ಬಂಧಕ ಶಕ್ತಿ, ಅದರಿಂದ ಉಂಟಾಗತಕ್ಕಂಥ ಫಲ ಎಲ್ಲವನ್ನ ಹೇಳಿ ಜಗತ್ತಿಗೆ ಅದು ಬಂಧಕ ಶಕ್ತಿ. ಅಂದ್ರೆ ಇದೇ ಅತ್ಯಂತ ಪ್ರಧಾನವಾದದ್ದು. ಇದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಎನ್ನುವಂಥದ್ದೇನಾದ್ರೂ ಬಂದ್ರೆ ಇಲ್ಲ. ಇವೇ ಸ್ವತಂತ್ರವಲ್ಲ, ಈ ಗುಣಗಳೇ ಉತ್ತಮವಲ್ಲ. ಈ ಗುಣಗಳನ್ನ ಕಂಟ್ರೋಲ್ ಮಾಡತಕ್ಕಂತ, ಈ ಗುಣಗಳಿಗೆ ಅಭಿಮಾನಿನಿಯಾಗಿರ್ತಕ್ಕ ಶ್ರೀಭೂ ದುರ್ಗಾ ದೇವಿಯರಿಗೆ ಪತಿಯಾಗಿ ನಿಂತಿರತಕ್ಕ ಸರ್ವೋತ್ತಮ ನಾನಿದ್ದೇನೆ ಅನ್ನೋದನ್ನ ಭಗವಂತ, ಇಷ್ಟೆಲ್ಲ ಗುಣಗಳ ವ್ಯಾಪಾರವನ್ನ ಕೇಳಿಬಿಟ್ರೆ ಎಂತ ಅದ್ಭುತವಾದ ವ್ಯಾಪಾರ ಮಾಡ್ತಾ ಇದೆ ಗುಣಗಳು ಎಂಬತಕ್ಕಂತ ಭಾವ ನಮಗೆ ಬಂದು, ಈ ಗುಣಗಳೇ ಅತ್ಯಂತ ಉತ್ತಮವಾದದ್ದು ಎನ್ನುವಂತ ಶಂಕೆ ಬರ್ಲಿಕ್ಕೆ ಅವಕಾಶ ಉಂಟು. ಕೃಷ್ಣ ಹೇಳ್ತಾನೆ, ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ
ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ದ್ರಷ್ಟ, ಎಲ್ಲವನ್ನ ನೋಡತಕ್ಕಂಥ ಜೀವ ಯಾವಾಗ ಯಾವಾಗ ಗುಣೇಭ್ಯ ಸತ್ವ ರಜಸ್ತಮೋ ಗುಣಗಳಿಗಿಂತ ಇನ್ನೊಬ್ಬ ಸ್ವತಂತ್ರನಾದ ಭಗವಂತನನ್ನ ನೋಡೋದಿಲ್ವೋ, ಸತ್ವಾದಿ ಗುಣಗಳಿಗಿಂತ ಅತ್ಯಂತ ಉತ್ತಮನಾದ ಭಗವಂತನನ್ನ ತಿಳ್ಕೊಳ್ತಾನೋ, ಅಂತಹ ಜ್ಞಾನಿ ಜೀವ ಸತ್ವಾದಿ ಗುಣಗಳಿಗಿಂತ ಉತ್ತಮನಾದ ಸ್ವತಂತ್ರನಾದ ಕರ್ತಾರಂ ಸರ್ವಕರ್ತೃವಾದ ಭಗವಂತನನ್ನ ನೋಡ್ತಾನೋ ತಿಳ್ಕೊಳ್ತಾನೋ, ಅಂತಹ ಜ್ಞಾನಿ ಮದ್ಭಾವಂ, ನನ್ನಲ್ಲಿ ನೋಡಿ ನಾನೇ ಅಂತ ಕೃಷ್ಣ, ನನ್ನಲ್ಲಿ ಭಾವಂ ಜ್ಞಾನಾನಂದಾತ್ಮಕವಾಗಿರತಕ್ಕಂಥ ಭಾವ ಅಂದ್ರೆ ಸ್ಥಿತಿ, ಅದನ್ನ ಪಡಿತಾನೆ. ಜ್ಞಾನಾನಂದಾತ್ಮಕವಾದ ಸ್ಥಿತಿ ಅಂದ್ರೆ ಮೋಕ್ಷ, ಅದನ್ನ ಪಡೆದು ಬಿಡ್ತಾನೆ. ಇಲ್ಲಿ ಎರಡು ಬರುತ್ತೆ. ಗುಣಗಳಿಗಿಂತ ಭಗವಂತ ಬೇರೆ, ಗುಣಗಳಿಗಿಂತ ಭಗವಂತ ಅನ್ಯ ಅಂತ ತಿಳ್ಕೊಳ್ಳೋದಲ್ಲ. ಗುಣಗಳಿಗಿಂತ ಭಗವಂತ ಬೇರೆಯಾಗಿದ್ದು ಉತ್ತಮನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು, ಅದು ಪ್ರಧಾನವಾದ. ಗುಣಗಳಿಗಿಂತ ದೇವರು ಭಿನ್ನ, ಅಷ್ಟು ಪ್ರಯೋಜನ ಇಲ್ಲ. ಜ್ಞಾನಿಯಾಗೋದು ಯಾವಾಗ? ಜ್ಞಾನಾನಂದಾತ್ಮಕವಾದ ಸ್ಥಿತಿ ಮೋಕ್ಷದಲ್ಲಿ ನಮಗೆ ಬರೋದು ಯಾವಾಗ ಅಂದ್ರೆ ಗುಣಗಳಿಗಿಂತ ಭಿನ್ನನಾದ ಭಗವಂತ ಉತ್ತಮನಿದ್ದಾನೆ ಎನ್ನುವ ಜ್ಞಾನ ನಮಗೆ ಬಂದಾಗ ಮಾತ್ರವೇ ನಮಗಾಗ ಯಥಾರ್ಥವಾದ ಅರಿವಾಗಿದೆ, ನನಗೆ ಯಥಾರ್ಥವಾದ ಜ್ಞಾನ ಬಂದಿದೆ ಅಂತ ಗೊತ್ತಾಗ್ತದೆ. ಆದ್ದರಿಂದಲೇ ಇಲ್ಲಿ ಗುಣಗಳಿಗಿಂತ ಇತರ ವಸ್ತುವನ್ನ ನಾಣ್ಯಂ ಗುಣೇಭ್ಯ ಕರ್ತಾರಂ, ನಾಣ್ಯಂ ಗುಣೇಭ್ಯ ಕರ್ತಾರಂ, ಗುಣಗಳಿಗಿಂತ ಅಂದ್ರೆ ಮಾಯಾವಾದ ಮತದಲ್ಲಿ ಅಥವಾ ಬೇರೆ ವ್ಯಾಖ್ಯಾನಗಳಲ್ಲಿ ಗೀತೆಗೆ ಭಾಷ್ಯವನ್ನ ಬರೆಯುವ, ಗೀತೆಗೆ ವ್ಯಾಖ್ಯಾನವನ್ನ ಮಾಡುವ ಸಂದರ್ಭದಲ್ಲಿ ಕೆಲವರು ಬರೆದಿದ್ದಾರೆ ಸ್ವತಂತ್ರ ಕರ್ತೃತ್ವ ಇಲ್ಲಿ ತನಕ ಬರೀ ಗುಣಗಳ ವ್ಯಾಪಾರ, ಅದರಿಂದ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರಲ್ವಾ. ಆದ್ದರಿಂದ ಸ್ವತಂತ್ರ ಕರ್ತೃತ್ವ ಯಾವುದಕ್ಕೆ ಅಂತಂದ್ರೆ ಗುಣಗಳಿಗೆ ಸ್ವತಂತ್ರ ಕರ್ತೃತ್ವ. ಗುಣಗಳಿಗಿಂತ ತ್ರಿಗುಣಗಳಿಗಿಂತ ಭಿನ್ನನಾಗಿರ್ತಕ್ಕ ಸ್ವತಂತ್ರ ಕರ್ತ ಇನ್ನೊಬ್ಬ ಇಲ್ಲ ಅಂತ ಅವರ ವ್ಯಾಖ್ಯೆ. ಅದನ್ನು ನಿರಾಕರಣೆ ಮಾಡ್ತಾರೆ ಶ್ರೀಮದಾಚಾರ್ಯ. ಪರಿಣಾಮಿ ಕರ್ತಾರಂ ಗುಣೇಭ್ಯ ಅನ್ಯಂ ನ ಪಶ್ಯತಿ. ಗುಣಗಳಿಗಿಂತ ಬೇರೆ ವಸ್ತುವನ್ನು ಪರಿಣಾಮಿ ಕರ್ತಾರಂ, ಪರಿಣಾಮವನ್ನ ಉಂಟು ಮಾಡತಕ್ಕಂಥ ಕರ್ತೃ ಎಂಬುದಾಗಿ ನೋಡೋದಿಲ್ಲ. ಯಾಕೆ? ಕರ್ತೃ ಯಾರು? ದೇವರೇ ಅಲ್ವಾ. ಶ್ರುತಿ ವಿರೋಧ ಬರುತ್ತೆ. ಅನ್ಯಥಾ ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ಎನ್ನುವ ಶ್ರುತಿ ವಿರೋಧ ಬರುತ್ತೆ. ಯದಾ ಪಶ್ಯತೆ, ಯಾವಾಗ ಜೀವನು ರುಕ್ಮವರ್ಣಂ ಬಂಗಾರದ ಬಣ್ಣದವನು, ಕರ್ತಾರಂ ಸಕಲ ಜಗತ್ತನ್ನ ಸೃಷ್ಟಿ ಮಾಡುವವನು, ಈಶಂ ಎಲ್ಲದರ ಸ್ವಾಮಿಯೂ, ಪುರುಷಂ ಸರ್ವೋತ್ತಮನು ಗುಣಪರಿಪೂರ್ಣನು, ಬ್ರಹ್ಮಯೋನಿಂ ಚತುರ್ಮುಖ ಬ್ರಹ್ಮದೇವರಿಗೆ ತಂದೆಯೂ ಆಗಿರತಕ್ಕಂತಹ ಭಗವಂತನನ್ನ ನೋಡ್ತಾನು. ಸ್ಪಷ್ಟ ಕರ್ತೃ ಎಂಬುದಾಗಿ ಭಗವಂತನ ಹೇಳ್ತಾ ಇದೆ. ಆದ್ದರಿಂದ ತ್ರಿಗುಣಗಳನ್ನ ನಿಯಮನ ಮಾಡತಕ್ಕಂಥವನು ಭಗವಂತ. ತ್ರಿಗುಣಗಳಿಗಿಂತ ಭಿನ್ನನಾಗಿ ತ್ರಿಗುಣಗಳಿಗಿಂತ ಉತ್ತಮನಾಗಿ ನಿಂತವನು ಭಗವಂತ. ಮೋಕ್ಷ ಧರ್ಮದಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ನಾಹಂಕರ್ತಾನ ಕರ್ತ ತ್ವಂ ಕರ್ತಾಯಸ್ತು ಸದಾ ಪ್ರಭು. ಮಹಾಭಾರತ ಸ್ಪಷ್ಟ ಹೇಳುತ್ತೆ. ಭಗವಂತ ಸರ್ವಕರ್ತೃ ಅನ್ನೋದನ್ನ ಹೇಳ್ತಾ ಇದೆ. ನಾಹಂಕರ್ತ, ನಾನು ಕರ್ತ ಅಲ್ಲ, ನೀನು ಕರ್ತ ಅಲ್ಲ, ಎಲ್ಲರಿಗೂ ಸ್ವಾಮಿಯಾಗಿ ಪ್ರಭುವಾಗಿ ಎಲ್ಲವನ್ನ ಮಾಡತಕ್ಕಂಥವನು ಭಗವಂತ. ಅದನ್ನು ತ್ರಿಗುಣಗಳಿಗೆ ಪ್ರಧಾನವಾಗಿ ಕರ್ತೃತ್ವವನ್ನು ಒಪ್ಪಿಬಿಟ್ರೆ ಸಮಸ್ಯೆ ಆಗಿಬಿಡತ್ತೆ. ಆದ್ದರಿಂದ ತ್ರಿಗುಣ ನಿಯಾಮಕನಾಗಿ
ತ್ರಿಗುಣಾಭಿಮಾನಿನಿಯಾಗಿರತಕ್ಕ ಮಹಾಲಕ್ಷ್ಮಿ ಸ್ವಾಮಿಯಾಗಿ ನಿಂತಿರತಕ್ಕಂಥವನು ಕೃಷ್ಣ ನಾನು. ನನ್ನ ಜ್ಞಾನ ಬಂದಾಗ ತ್ರಿಗುಣಗಳಿಗಿಂತ ಭಿನ್ನನಾಗಿ ಉತ್ತಮನಾಗಿದ್ದೇನೆ ನಾನು ಎನ್ನುವ ಜ್ಞಾನ ಯಾವ ಜೀವಿಗೆ ಬರ್ತದೋ ಅವನು ಜ್ಞಾನಿಯಾಗಿ ಜ್ಞಾನಾನಂದಾತ್ಮಕ ಸ್ಥಿತಿಯನ್ನ ಪಡಿತಾನೆ, ಅರ್ಥಾತ್ ಮುಕ್ತನಾಗ್ತಾನೆ. ಆದ್ದರಿಂದ ಸುಖ ದುಃಖಾದಿ ರೂಪವಾಗಿರತಕ್ಕ ಸಂಸಾರ ಬಂಧಕ್ಕೆ ಕಾರಣ ಯಾವುದೀಗ? ಸತ್ವರಜಸ್ತಮೋ ಗುಣಗಳು ಕಾರಣ. ಆದ್ದರಿಂದ ಈ ಸತ್ವರಜಸ್ತಮೋ ಗುಣಗಳನ್ನ ದಾಟಿ ಮೇಲೆ ಹೋದ್ರೆ ಮಾತ್ರ ಸಂಸಾರ ಬಂಧ ನಾಶವಾಗ್ತದೆ, ಬಿಟ್ರೆ ಸಂಸಾರ ಬಂಧ ನಾಶ ಆಗೋದಿಲ್ಲ. ಗುಣತ್ರಯ ಸಂಬಂಧವನ್ನ ಮೀರುವಂತಹ ಅದೇ ಸಾಧನೆ. ಗುಣತ್ರಯ ಸಂಬಂಧ ಮೀರೋದು ಹೇಗೆ ಆಚಾರ್ಯ ಅಂದ್ರೆ ಸಾಧನೆ ಅದೇ ರೀ. ತ್ರಿಗುಣಗಳನ್ನ ಮೀರುವುದು ಸಾಧನೆ. ಮೀರುವ ಪ್ರಯತ್ನ ಮಾಡೋ ಒಂದು ಜನ್ಮಕ್ಕಾಗುವಂತದ್ದಲ್ಲ, ನಾನಾ ಜನ್ಮಗಳಲ್ಲಿ ಬಂದು 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 ಮಹಾಪ್ರಯತ್ನವನ್ನ ಮಾಡಿ ಸಾಧನೆಯನ್ನ ಮಾಡ್ಕೊಳ್ಬೇಕು. ತ್ರಿಗುಣಗಳನ್ನ ದಾಟಿ ಅತಿಕ್ರಮಣ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಅದಾಗ್ಲೇ ಸಾಧನೆ ಆಗೋದು. ಇಲ್ಲ ಅಂತಂದ್ರೆ ಸಂಸಾರ ಬಂಧ ನಾಶ ಆಗೋದಿಲ್ಲ ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಗುಣಾನೇತಾರತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಕ್ತ ಅಮೃತಮಶ್ನುತೆ ದೇಹಿ. ದೇಹದಲ್ಲಿ ವಾಸ ಮಾಡತಕ್ಕಂಥ ಜೀವ ದೇಹ ಸಮುದ್ಭವಾನ್, ಆವ್ಯಾವ ಗುಣಗಳಿಂದ ಉಂಟಾಗಿರತಕ್ಕಂಥ ದೇಹಗಳಲ್ಲಿ ಬರುವಂತಹ ಸತ್ವ ರಜಸ್ಸು ತಮೋ ಗುಣಗಳನ್ನ ದಾಟಿ, ಸತ್ವಗುಣ ರಜೋಗುಣ ತಮೋ ಗುಣಗಳ ಕಾರ್ಯವನ್ನ ದಾಟಿ ಮುಕ್ತನಾಗ್ತಾನೆ. ಏನಾಗ್ತಾನೆ? ಜನ್ಮ ಮೃತ್ಯು ಜರಾ ದುಃಖೈಹಿ, ಜನ್ಮ ಮರಣ ವೃದ್ಧಾಪ್ಯ ಮೊದಲಾಗಿರತಕ್ಕಂತಹ ಘೋರವಾಗಿರತಕ್ಕಂತಹ ದುಃಖಗಳಿಂದ ವಿಮುಕ್ತ, ಮುಕ್ತನಾಗಿ ಅಮೃತಮಶ್ನುತೆ, ಅಮೃತಂ ನಿತ್ಯನೂ ಶಾಶ್ವತನೂ ಆಗಿರತಕ್ಕ ಪರಬ್ರಹ್ಮನಾಗಿರತಕ್ಕ ನನ್ನನ್ನ ಅಶ್ನುತೆ ಪಡಿತಾನೆ. ಆದ್ದರಿಂದ ಸಂಸಾರ ಬಂಧನವನ್ನ ಮಾಡುವುದು ಯಾವುದು? ತ್ರಿಗುಣಗಳು. ಸಂಸಾರ ಮೋಚನ ಮಾಡುವುದು ಯಾವುದು? ತ್ರಿಗುಣಗಳನ್ನ ದಾಟಿದಾಗ. ಆದ್ದರಿಂದ ಅರ್ಜುನ, ನಾನಾ ಪ್ರಕಾರವಾಗಿ ನಿಮ್ಮನ್ನ ಜೀವಿಗಳನ್ನ ಬಂಧಿಸಿದ ತ್ರಿಗುಣಗಳನ್ನ ದಾಟಿಯೇ ನನ್ನ ಪ್ರಾಪ್ತಿ. ತ್ರಿಗುಣ ಇಟ್ಟುಕೊಂಡು ನನ್ನ ಹತ್ರ ಬರಬೇಕು ಅಂದ್ರೆ ಅದು ಸಾಧ್ಯವಿಲ್ಲ. ಆದ್ದರಿಂದ ತ್ರಿಗುಣಾತೀತನಾಗಿ, ತ್ರಿಗುಣ ನಿಯಾಮಕನಾಗಿ, ತ್ರಿಗುಣಾಭಿಮಾನಿನಿಯರಿಗೆ ಸ್ವಾಮಿಯಾಗಿರ್ತಕ್ಕ ನನ್ನ ಜ್ಞಾನ, ನನ್ನ ಪ್ರಾಪ್ತಿ ನಿಮಗಾಗಬೇಕು ಅಂತಂದ್ರೆ ಮೊದಲು ಎಚ್ಚರ ಇರಬೇಕು. ನಿಮ್ಮನ್ನ ಬಂಧಿಸಿರುವುದು ಯಾವುದು? ಬಂಧಕ ಜ್ಞಾನ ಬೇಕು. ಬಂಧಕ ಜ್ಞಾನ ಬಂದಾಗ ಬಂಧ ಮೋಚನೆಯನ್ನ ಮಾಡಿಕೊಳ್ಳಿಕ್ ಉಪಾಯವನ್ನ ಹುಡುಕ್ತೀರಿ ನೀವೆಲ್ಲ. ಆ ಉಪಾಯವನ್ನ ಹುಡುಕ್ತಾ ಇರುವಾಗ ಭವಪಾಶದಿಂದ ನಮ್ಮನ್ನ ಮೋಚನೆ ಮಾಡತಕ್ಕ ಸ್ವಾಮಿ ನಾರಾಯಣ ನೀನೇ ಎನ್ನುವ ಜ್ಞಾನ ಬರುತ್ತೆ. ಯೋಗ್ಯ ಗುರುಗಳ ಉಪಸತ್ತಿಯಿಂದ ಒಳ್ಳೆಯ ಶಾಸ್ತ್ರ ಪಾಠ ಆಗ್ತದೆ, ಜ್ಞಾನ ಬರುತ್ತದೆ. ಮನನಾದಿಗಳನ್ನ ಮಾಡ್ತಾನೆ. ಮನನಾದಿಗಳನ್ನ ಮಾಡಿದಾಗ ಯಾವ ಕಾರ್ಯ ಮಾಡಬೇಕು, ಯಾವ ಕಾರ್ಯಕಾರ್ಯ ವಿವೇಕ ಅನ್ನೋದು ಬರುತ್ತೆ ಜೀವನಿಗೆ. ನಾನು ಈ ಕಾರ್ಯವನ್ನ ಮಾಡಿದ್ರೆ ನನಗಿದು ಬಂಧಕವಾಗ್ತದಾ, ಈ ಕಾರ್ಯವನ್ನ ಮಾಡಿದ್ರೆ ನನಗಿದು ಮೋಚಕವಾಗ್ತದೆ. ಎಷ್ಟು ಅದ್ಭುತ ನೋಡಿ. ಶಾಸ್ತ್ರಜ್ಞಾನದಿಂದ ಬರುವಂತಹ ದೃಷ್ಟಿ, ಲೋಕವನ್ನ ನೋಡತಕ್ಕಂತಹ ದೃಷ್ಟಿ ಬೇರೆ ಆಗ್ಬಿಡತ್ತೆ. ಯಾರೇ ಕಾಣ್ಲಿ, ನಮ್ ಕಣ್ಣೆದ್ರಿಗೆ ಯಾರೇ ಕಾಣ್ಲಿ, ಇವರು ನಮಗೆ ಬಂಧಕರಾಗ್ತಾರಾ, ಇವರು ನಮಗೆ ಸಾಧನೆಗೆ ಅನುಕೂಲರಾಗ್ತಾರಾ ಎನ್ನುವಂತಹ ವ್ಯಾಪಾರವೇ ಅನ್ನುವಂತಹ ದೃಷ್ಟಿಯಲ್ಲೇ ಜನಗಳನ್ನ ನೋಡುವಂಥದ್ದು ಆರಂಭ ಆಗ್ಬಿಡತ್ತೆ. ಆಗೇನ್ ಆ ದೃಷ್ಟಿ ಇಟ್ಟುಕೊಂಡು ನೋಡತಕ್ಕ ವ್ಯಕ್ತಿಯನ್ನ ಇವನೇನಪ್ಪ ಯಾರನ್ನ ಮಾತಾಡಿಸಲ್ಲ, ತುಂಬಾ ರಫ್ ಆಗಿ ಮಾತಾಡ್ತಾ ಇರ್ತಾನೆ, ಟಫ್ ಆಗಿದ್ದಾನೆ, ಹಾಗೆಲ್ಲ ಮಾತಾಡ್ತಾರಲ್ಲ. ಯಾಕೆ? ಅವ್ರ ಆ ಸ್ಥಾನಕ್ಕಿನ್ನು ಬಂದಿಲ್ಲ. ಈ ಜ್ಞಾನಿ ಏನ್ ಮಾಡ್ಬಿಟ್ಟಿದ್ದಾನೆ ಇವನಿಲ್ಲಿ? ಅಯ್ಯೋ, ಯಾರ ಹತ್ರ ಏನ್ ಮಾತಾಡಿದ್ರೆ ಮತ್ತೇನ್ ಸಂಸಾರ ಬಂದ ಸಿಕ್ಕಾಕೋಬೇಕಾಗತ್ತೋ ಅನ್ನೋ ಆಲೋಚನೆ ಅವನಿಗಿದೆ. ಮೊದಲು ಬಂಧಕ ಜ್ಞಾನ ಅವಶ್ಯಕ. ಬಂಧಕ ಜ್ಞಾನ, ನಮ್ಮನ್ನ ಬಂಧಿಸಿರುವುದು ಯಾವುದು ಎನ್ನುವ ಜ್ಞಾನ ಮೊದಲು ಬಂದು ಬಿಟ್ರೆ ಮೋಚನೆ ಮಾಡಿಕೊಳ್ಳೋದು ಹೇಗೆ ಎಂಬ ವಿಷಯದಲ್ಲಿ ಜಿಜ್ಞಾಸೆಯನ್ನ ಮಾಡಿ. ಆ ದೃಷ್ಟಿಯಲ್ಲಿ ಭಗವಂತ ಸತ್ವರಜಸ್ತಮೋ ಗುಣಗಳ ಅದ್ಭುತವಾದ ವ್ಯಾಪಾರವನ್ನು ತಿಳಿಸಿಕೊಡ್ತಾನೆ. ಸತ್ವರಜಸ್ತಮೋ ಗುಣಗಳನ್ನು ದಾಟಿಯೇ ನನ್ನ ಪ್ರಾಪ್ತಿ ಅಂತ ಹೇಳಿದಾಗ
ಅರ್ಜುನ ಪ್ರಶ್ನೆ ಮಾಡ್ದ, ಹೆಂಗಪ್ಪ ದಾಟದನ್ನ? ದಾಟದವನ್ ಹೇಗಿರ್ತಾನೆ? ಅದೇ ಗುಣಾತೀತ. ಗುಣಾತೀತನಾಗೋದು ಹೇಗೆ? ಇದು ಅದ್ಭುತ ಇದು. ಗುಣಾತೀತನ ಲಕ್ಷಣಗಳು ಏನು? ಗುಣಾತೀತನಾಗುವುದು ಹೇಗೆ? ಇದನ್ನ ದಾಟ್ಲಿಕ್ಕೆ ಆಗತ್ತಾ? ಏನು ಒಂದು ದಾಟ್ಲಿಕ್ಕೆ ಒಂದ್ ಬಂಡೆ ಇಟ್ಟಿದ್ದಾರೆ ದಾಟಿ ಬಿಡೋದು ಅಂತನ? ಅಥವಾ ಒಂದ್ ನದಿ ದಾಟೋದಾ? ಶಿಪ್ ಇದೆ, ಬೋಟ್ ಇದೆ, ಹೋಗ್ಬಿಡ್ತೇನೆ ಅಂತ? ದಾಟುವುದು ಹೇಗೆ? ಇವನ್ ದಾಟಿದವನು ಅಂತ ಗೊತ್ತಾಗೋದು ಹೇಗೆ ಕೃಷ್ಣ? ಇವನ್ ದಾಟಿ ಬಿಟ್ಟಿದ್ದಾನೆ ಅಂತ ನಂಗೆ ಹ್ಯಾಕ್ ಗೊತ್ತಾಗತ್ತಯ್ಯ? ಕೈರ್ಲಿಂಗೈ ಸ್ತ್ರೀಗುಣಾನೇತಾನತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ಸ್ತ್ರೀನ್ ಗುಣಾನತಿ ವರ್ತತೆ. ಅರ್ಜುನ ಕೇಳಿಬಿಟ್ಟ, ಕೃಷ್ಣ ಪ್ರಭೋ ಸ್ವಾಮಿ, ಎಲ್ಲರನ್ನ ಬಂಧನ ಮಾಡತಕ್ಕಂಥ ಈ ಸತ್ವರಜಸ್ತಮೋ ಗುಣಗಳನ್ನ ದಾಟಿದ ಪುರುಷ ಹೇಗಿರ್ತಾನೆ? ತ್ರಿಗುಣಗಳನ್ನ ಗುಣಾತೀತನಾಗಿರ್ತಕ್ಕ ವ್ಯಕ್ತಿ ಅವನು ಹೇಗಿರ್ತಾನೆ? ಅವನ ಲಕ್ಷಣ ಏನು? ಅವನ ಆಚಾರ ಏನು? ಅವನು ಯಾವ ಉಪಾಯದಿಂದ 3 ಗುಣಗಳನ್ನ ದಾಟಿದ್ದಾನೆ ಅನ್ನೋದು ನನಗೆ ಹೇಳಯ್ಯ. ಕೇಳಿದ್ದಕ್ಕೆ ಭಗವಂತ ಉತ್ತರ ಕೊಡ್ತಾನೆ. ಆ ಭಗವಂತನ ಉತ್ತರದ ಭಾಗವನ್ನ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣ.